ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರೋಗಿ. ದೇವರ ದಯ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳ ಈ ಕಾರ್ಯಕ್ರಮ. ನಾವು ಕುಡಿಯುವಂತ ಯಾವ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಚೆನ್ನಾಗಿದ್ದೀನಿ, ತುಂಬಾ ಸಂತೋಷವಾಗಿದ್ದೀನಿ. ಇವತ್ತು ಈ 11ನೇ ಹೆಜ್ಜೆ ಬಗ್ಗೆ ನಾವು ಕಂಟಿನ್ಯೂ ಮಾಡೋರಿದ್ದೀವಿ. ಮೊನ್ನೆ ಕೂಡ ಶುಕ್ರವಾರ ನಾವು ಇದನ್ನ ಎಲ್ಲಿ ನಿಲ್ಸಿದ್ವಿ ಅಂದ್ರೆ 97ನೇ ಪೇಜಿನ ಒಂದು 3ನೇ ಪ್ಯಾರಾದಲ್ಲಿ ನಿಲ್ಸಿದ್ವಿ. ಸೊ ಸ್ವಲ್ಪ ರೀಕ್ಯಾಪ್ ಅಥವಾ ಮೊನ್ನೆ ಶುಕ್ರವಾರ ಏನು ಆಗಿದೆ ಅನ್ನುವಂಥದ್ದನ್ನ ನೋಡಿದ್ರೆ ಅಲ್ಲಿ ಹೇಳ್ತಾರೆ ಅವರು, ಒಂದು ಕಲ್ಪನೆ ಇರಬೇಕು. ಸೊ ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಒಂದು ಕಲ್ಪನೆ ಇರಲಿಲ್ಲ ಅಂತಂದ್ರೆ ನಾವು ಏನು ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕಲ್ಪನೆ ಅಥವಾ ಇಮ್ಯಾಜಿನೇಷನ್ ಅಥವಾ ಒಂದು ಯೋಚನೆ ಅಥವಾ ಒಂದು ಐಡಿಯಾ ಕೂಡ ಅನ್ಕೊಳ್ಬಹುದು. ಅಲ್ಲೊಂದು ಉದಾಹರಣೆ ಹೇಳ್ತಾರೆ ಅವರು, ಒಬ್ಬ ಹೊತ್ತ ಮನೆ ಕಟ್ಕೊಳ್ಬೇಕಂತಂದ್ರೂ ಕೂಡ ಆ ಮನೆ ಹೇಗಿರಬೇಕು ಅನ್ನುವಂಥ ಕಲ್ಪನೆ ಮೊದಲು ಅವನಲ್ಲಿ ಮೂಡಬೇಕು. ಹಾಗೆ ಧ್ಯಾನದ ವಿಷಯ ಕೂಡ ಹಾಗೆ ಹೇಳ್ತಾರೆ ಅವರು. ಸೊ ಆ ಧ್ಯಾನದ ಕೂಡ ಹೆಂಗಿರ್ಬೇಕಪ್ಪ ಅಂತಂದ್ರೆ ಅದು ನಮ್ಮ ಕಲ್ಪನೆಯಲ್ಲಿ ಇರಬೇಕು. ಆ ಕಲ್ಪನೆ ಅಂದ್ರೆ ಅದು ಆತ್ಮಿಕ ಉದ್ದೇಶಗಳನ್ನ ಅದು ಕಲ್ಪಿಸ್ಲಿಕ್ಕೆ ನಮಗೆ ಸಹಕಾರ ಮಾಡ್ತದೆ. ಸೊ ಹಿಂಗಾಗಿ ಅವರಲ್ಲಿ ನಮ್ಗೆ ಹೇಳಿರ್ತಾರೆ, ನಾವು ಏನಾಗಲಿಕ್ಕೆ ಬಯಸ್ತೀವಿ, ನಮ್ಮ ಪ್ರಾರ್ಥನೆ ಏನಿರಬೇಕು, ನಾವು ಏನು ಇಲ್ಲಿಂದ ಈ ಧ್ಯಾನದಿಂದ ಏನು ಪಡಿಲಿಕ್ಕೆ ಇಚ್ಛೆ ಪಡ್ತೀವಿ, ಪಡಿಲಿಕ್ಕೆ ಅನ್ನುವಂಥದ್ದು ಏನಿರಲ್ಲ, ಅದು ಆಟೋಮೆಟಿಕ್ ಆಗಿ ತನ್ನಷ್ಟಕ್ಕೆ ತಾನೇ ಬರ್ತದೆ. ಅಂದ್ರೆ ಜನರಲೈಸ್ಡ್ ಮಾಡಿ ನಾವು ಹೇಳ್ಬೇಕಂತಂದ್ರೆ, ನಾವು ಯಾವ ಉದ್ದೇಶಕ್ಕಾಗಿ ಈ ಧ್ಯಾನವನ್ನ ಮಾಡ್ತಾ ಇದ್ದೀವಿ, ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಯಾರ ಮುಂದೆ ಮಾಡ್ತಾ ಇದ್ವಿ, ಯಾರನ್ನ ನಮ್ಮ ಮನದಲ್ಲಿ ಕಲ್ಪಿಸಿಕೊಂಡು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಒಂದಿಷ್ಟು ಅರ್ಥಕೊಳ್ಬೇಕು. ಅದಕ್ಕಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅದನ್ನ ನಾವೆಲ್ಲ ಮೊನ್ನೆ ನೋಡಿದ್ದೀವಿ. ಅದಾದ ನಂತರ ಕೂಡ ಅವ್ರು ಹೇಳ್ತಾರೆ ಇಲ್ಲಿ, ಇದು ಇನ್ನು ನಮ್ಮನ್ನು ನಾವು ಸಮರ್ಪಕವಾದ ಒಂದು ಮನಸ್ಥಿತಿಗೆ ತಂದ ನಂತರ ನಾವು ಈ ರೀತಿ ಮುಂದುವರಿಬಹುದು. ಯಾವ ರೀತಿ ಮುಂದುವರಿಬಹುದು ಅನ್ನುವಂಥದ್ದು ಅಲ್ಲಿ ತೆಳಗೆ ಬರ್ಕೋತ ಹೋಗ್ತಾರೆ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ, ನಮ್ಮ ಪ್ರಶಾಂತ ಧಾಮದ ಸ್ನೇಹಿತರು ಅದನ್ನು ಓದ್ತಾರೆ. ಸೊ ದಯವಿಟ್ಟು ಹಿಂದಿನಿಂದ ನನಗೆ ಸ್ವಲ್ಪ ಅನ್ಮ್ಯೂಟ್ ಮಾಡಿ ಸೊ ನನಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೆ. ಪ್ರಶಾಂತ ಧಾಮದ ಸ್ನೇಹಿತರೆ, ಮಗದೊಮ್ಮೆ ಅಂತ ಹೇಳಿದೆ ಅಲ್ಲ, ಅಲ್ಲಿಂದ ಓದಿ ದಯವಿಟ್ಟು. ಮಗದೊಮ್ಮೆ ನಾವು ನಮ್ಮ ಪ್ರಾರ್ಥನೆಯನ್ನು ಓದುವುದು, ಮತ್ತೊಮ್ಮೆ ಓದಿ ಅದರೊಳಗಿನ ಗೂಢಾರ್ಥವನ್ನು ಗ್ರಹಿಸಲು ಪ್ರಯತ್ನಿಸುವುದು. ಈ ಪ್ರಾರ್ಥನೆಯನ್ನು ಮೊದಲಿಗೆ ಉಚ್ಚರಿಸಿದಾತನ ಬಗ್ಗೆ ಯೋಚಿಸುವ. ಎಲ್ಲಕ್ಕಿಂತ ಮೊದಲು ಆತನಿಗೆ ತಾನು ದೇವರ ಪಥ ಆಗುವ ಅಭಿಲಾಷೆ. ಆ ನಂತರ ಆತನು ಕೃಪೆಗಾಗಿ ಹಂಬಲಿಸಿದ ಕೃಪೆ, ಆತನಿಂದ ಪ್ರೀತಿ, ಕ್ಷಮೆ, ಸಾಮರಸ್ಯ, ಸತ್ಯ, ಭರವಸೆ, ಆಶಾಭಾವ, ಬೆಳಕು ಹಾಗೂ ಆನಂದವನ್ನು ಸಾಧ್ಯವಿರುವಷ್ಟು ಮಂದಿಗೆ ಕೊಡಲಾಗುವಂತೆ. ಓಕೆ, ಅನ್ಮ್ಯೂಟ್ ನಾನೇ ಮಾಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಹೇಳ್ತಾರೆ ಅವರು, ಮಗದೊಮ್ಮೆ, ಒನ್ಸ್ ಅಗೇನ್, ನಾವು ಮತ್ತೊಮ್ಮೆ ನಮ್ಮ ಈ ಏನು ಪ್ರಾರ್ಥನೆ ಇತ್ತು, ನಾವು ಮೊನ್ನೆ ಹೇಳಿದೀವಿ, ಸ್ವಾಮಿ ನನ್ನನ್ನು ನಿನ್ನ ಶಾಂತಿಯ ಪಥವನ್ನಾಗಿ ಮಾಡು ಅನ್ನುವಂಥ ಪ್ರಾರ್ಥನೆಯನ್ನ ನಾವೇನು ಹೇಳಿದೀವಿ, ಆ ಪ್ರಾರ್ಥನೆಯನ್ನ ನಾವು ಇನ್ನೊಂದು ಸಲ ನೋಡು ಅಂತ ಹೇಳ್ತಾರೆ. ಒನ್ಸ್ ಮೋರ್ ವಿ ರೀಡ್ ಅವರ್ ಪ್ರೇಯರ್ ಅಂತ ಹೇಳ್ತಾರೆ. ಇನ್ನೊಂದು ಸಲ ಆ್ಯಂಡ್ ಅಗೇನ್, ಮತ್ತೊಮ್ಮೆ ಅದೇ ಪ್ರೇಯರನ್ನ ಏನು ನಾವು ಮೊನ್ನೆ ಹೇಳಿದೀವಲ್ಲ, ಸ್ವಾಮಿ ನನ್ನನ್ನು ನಿನ್ನ ಶಾಂತಿಯ ಪಥವನ್ನಾಗಿ ಮಾಡು ಅಂತ ಏನಿತ್ತಲ್ಲ, ಅದನ್ನ ದ್ವೇಷವಿದ್ದಲ್ಲಿ ನಾನು ಪ್ರೇಮ ತರುವಂತೆ ಅನ್ನುವಂಥದ್ದು ಏನಿತ್ತಲ್ಲ, ಆ ಪ್ರಾರ್ಥನೆಯನ್ನ ಮತ್ತೊಮ್ಮೆ ಇನ್ನೊಮ್ಮೆ ಓದ್ರಿ ಅಂತ ಹೇಳ್ತಾರೆ. ಇನ್ನೊಮ್ಮೆ ಓದ್ಕೊಂಡಾಗ ಅದರಲ್ಲಿರುವಂತಹ ಒಂದಿಷ್ಟು ಗೂಢಾರ್ಥಗಳನ್ನ ನಾವು ಗ್ರಹಿಸಲು ಪ್ರಯತ್ನ ಮಾಡಬೇಕು ಅಂತ. ಯಾಕೆ ಈ ರೀತಿ ಬರುದು? ಯಾಕೆ ನನ್ನನ್ನ ನಿನ್ನ ಶಾಂತಿಯ ಪಥವನ್ನಾಗಿ ಮಾಡು, ಅಥವಾ ದಾರಿಯನ್ನಾಗಿ ಮಾಡು, ಅಥವಾ ಮಾಧ್ಯಮವನ್ನಾಗಿ ಮಾಡು, ಅಥವಾ ಚಾನಲ್ ಅನ್ನಾಗಿ ಮಾಡು ಅಂತ ಹೇಳಿ ಅವನು ಯಾಕೆ ಕೇಳ್ತಾನ? ಅದಕ್ಕೆ ಅವರು ಬರೀತಾರೆ, ಈ ಪ್ರಾರ್ಥನೆಯನ್ನ ಯಾರು ಮೊದಲಿಗೆ ಹೇಳ್ಯಾರಲ್ಲ ಅವರಿಗೆ ಅಥವಾ ಅವರ ಬಗ್ಗೆ ಅವ ಯಾಕೆ ಇದನ್ನ ಕೇಳಿದ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತೈತಿ. ಅವ ಏನು ಕೇಳ್ತಾನಂತಂದ್ರೆ, ಎಲ್ಲಕ್ಕಿಂತ ಮೊದಲು ಆತನಿಗೆ ತಾನು ದೇವರ ಪಥ, ದೇವರ ದಾರಿ ಅಥವಾ ಮಾಧ್ಯಮ ಅಥವಾ ಬ್ರಿಡ್ಜ್ ಅನ್ಬಹುದು ಅಥವಾ ಚಾನಲ್ ಅನ್ಬಹುದು. ದೇವರ ಚಾನಲ್ ಅಂದ್ರೆ ದೇವರು ಮತ್ತು ಮಾನವರ ನಡುವೆ ಒಂದು ಬ್ರಿಡ್ಜ್ ಅಥವಾ ಸೇತುವೆ ಆಗ್ಲಿಕ್ಕೆ ಅವನು ಬಯಸ್ತಾನ. ಅಂತ ಅಭಿಲಾಷೆ ಮತ್ಯಾವ ಅಭಿಲಾಷೆನೂ ಇಲ್ಲ, ಆಸೆಗಳು ಇಲ್ಲ, ಬೇರೆ ಬೇರೆ ಆಸೆಗಳಿಲ್ಲ. ಅಲ್ಲಿ ಅಭಿಲಾಷೆ ಏನದ, ಅವನ ಆಸೆ ಏನದ, ಅವನ ಇಚ್ಛೆ ಏನದ ಅಂತಂದ್ರೆ, ಬೇಡುವಂಥದ್ದು ಏನು ಬೇಡ್ತಾನಂದ್ರೆ, ಆ ದೇವರಲ್ಲಿ ನಾನು ಶಾಂತಿಯ ಪಥವಾಗಬೇಕು, ದಾರಿ ಆಗಬೇಕು. ನನ್ನ ಮತ್ತು ಈ ಜಗತ್ತಿನ ನಡುವೆ ಏನದೀವಿ, ಆ ದೇವರಿಂದ ಈ ಜಗತ್ತಿನ ನಡುವೆ ನಾನು
ಪಥ ಆಗಬೇಕು ಅಥವಾ ದಾರಿ ಆಗಬೇಕು ಅಂತ ಹೇಳ್ತಾನೆ. ಎಂತ ಅದ್ಭುತವಾದ ಕಲ್ಪನೆ ಅದು. ನನ್ನ ಮತ್ತು ಈ ಅದೇ ದೇವರ ಮತ್ತು ಜಗತ್ತಿನ ನಡುವೆ ನಾನು ಸೇತುವೆ ಆಗಬೇಕು ಅನ್ನುವಂಥದ್ದು ಬಯಸ್ತಾನೆ. ಏನೇ ಆದ್ರೂ ನನ್ನಿಂದ ನನ್ನ ಮುಖಾಂತರ ಆಗಲಿ, ದೇವರು ನನ್ನ ಮುಖಾಂತರ ಅದನ್ನು ಮಾಡಿಸಲಿ ಅನ್ನುವಂಥ ಮಾತನ್ನ ಅಥವಾ ಅನ್ನುವಂಥ ಅಭಿಲಾಷೆಯನ್ನು ಅವನು ಅಲ್ಲಿ ಇಚ್ಛೆ ಪಡ್ತಾನೆ. ಬೇರೆ ಏನು ಕೇಳಂಗಿಲ್ಲ. ರೊಕ್ಕ ಕೊಡು, ರೂಪಾಯಿ ಕೊಡು, ಆಸ್ತಿ ಕೊಡು, ಅಂತಸ್ತು ಕೊಡು, ಆರೋಗ್ಯ ಕೊಡು, ಏನು ಕೇಳ್ತಾ ಇಲ್ಲ. ನನ್ನನ್ನ ನಿನ್ನ ಶಾಂತಿಯ ಪಥವನ್ನಾಗಿ ಮಾಡುವಂತ ಹೇಳ್ತಾನೆ. ಅದರ ಜೊತೆಗೆ ದೇವರ ಕೃಪೆಗಾಗಿ ಅವನು ಹಂಬಲಿಸ್ತಾನ. ದೇವರ ಗ್ರೇಸ್ ಅಂತ ಏನ್ ಹೇಳ್ತೀವಿ, ಗಾಡ್ ಗ್ರೇಸ್, ದೇವರ ಕೃಪೆಗಾಗಿ ನಾವು ಇಲ್ಲಿ ಹಂಬಲಿಸ್ತಾನ. Then he asked for the grace to bring love. ಆ ಕೃಪೆ ಕೂಡ ಎದಕ್ಕ, ದೇವರ ಕೃಪೆ ಎದಕ್ಕೆ ಬೇಕು ಅಂದ್ರೆ ಅಲ್ಲಿ ಪ್ರೀತಿಯನ್ನ ತರಲಿಕ್ಕೆ, ಅಲ್ಲಿ ಪ್ರೀತಿಯನ್ನ ತರಲಿಕ್ಕೆ, ಕ್ಷಮೆಯನ್ನ ತರಲಿಕ್ಕೆ, ಸಾಮರಸ್ಯವನ್ನ ತರಲಿಕ್ಕೆ. ಅಲ್ಲಿ ಹೇಳ್ತಾರ ಅವ್ರು ಸಾಕಷ್ಟು ಕಡೆ ಬಹಳ ಚಂದ ಬರೀತಾರೆ. Then he asked for the grace to bring love, forgiveness ಅಂದ್ರೆ ಕ್ಷಮೆ, ಹಾರ್ಮೋನಿ, ಸಾಮರಸ್ಯ, ಟ್ರುತ್ ಸತ್ಯ, ಫೇತ್ ನಂಬಿಕೆ, ವಿಶ್ವಾಸ, ಭರವಸೆ ಅಂತನೂ ಹೇಳಬಹುದು. ಹೋಪ್ ಅಂತ ಹೇಳ್ತಾನೆ, ಬೆಳಕು ಅಂತ ಹೇಳ್ತಾರೆ, ಆಶಾಭಾವ ಮತ್ತು ಬೆಳಕು. ಅದರ ಜೊತೆಗೆ ಜಾಯ್. ಯಾರಿಗೆ ಇವೆಲ್ಲವೂ ಅವನು ಕೇಳ್ತಾ ಇರೋದು ಯಾರಿಗೆ ಎಲ್ಲವೂ ಅಂತಂದ್ರೆ ಇಡೀ ಜಗತ್ತಿಗೆ ಕೇಳ್ತಾನೆ. ಅಂಡ್ ಜಾಯ್ ಟು ಎವ್ರಿ ಹ್ಯೂಮನ್ ಬೀಯಿಂಗ್ ಈ ಕುಡ್. ಸಾಧ್ಯವಿರುವಷ್ಟು ಮಂದಿಗೆ ಕೊಡಲಾಗುವಂತೆ ಎಲ್ಲವನ್ನ ಕೇಳ್ತಾನೆ. ಈ ಜಗತ್ತಿನಲ್ಲಿ ಇರುವಂತವ್ರಿಗೆ ಪ್ರೀತಿ ಕೊಡು, ಕ್ಷಮೆ ಕೊಡು, ಸಾಮರಸ್ಯ ಕೊಡು, ಸತ್ಯ ಕೊಡು, ಭರವಸೆ ಕೊಡು, ಬೆಳಕು ಕೊಡು, ಆಶಾ ಭಾವನೆಯನ್ನ ತುಂಬು. ಆ ಎಲ್ಲದರ ಜೊತೆಗೆ ಆನಂದವನ್ನ ಕೊಡು. ಯಾರಿಗೆ? ನನಗಲ್ಲ, ಈ ಜಗತ್ತಿನಲ್ಲಿ ಇರೋವರಿಗೆ ಅಂತ ಹೇಳ್ತಾನೆ. ಈ ಜಗತ್ತಿನಲ್ಲಿ ಇರುವವರಿಗೆ ಸಾಕಷ್ಟು ಜನರಿಗೆ ಸಾಧ್ಯವಿರುವಷ್ಟು ಮಂದಿಗೆ ನಿನ್ನಿಂದ ಎಷ್ಟು ಇವೆಲ್ಲವೂ ಕೊಡ್ಲಿಕ್ಕಾಗ್ತದೆ ಅದೆಲ್ಲವನ್ನು ಕೊಡು ಅಂತ ಹೇಳಿ ದೇವರಿಗೆ ಬೇಡ್ತಾನೆ. ನನಗಾಗಿ ಅಲ್ಲ, ಧ್ಯಾನ ಮಾಡೋದು ನನಗಾಗಿ ಅಲ್ಲ, ಪ್ರಾರ್ಥನೆ ಮಾಡೋದು ನನಗಾಗಿ ಅಲ್ಲ ಅಂತ ಹೇಳ್ತಾನೆ. ಮುಂದೆ ಬರಿತಾನೆ, ನನಗಾಗಿ ಏನು ಕೇಳ್ಕೋಬೇಕು? ಧ್ಯಾನ ಮತ್ತು ಪ್ರಾರ್ಥನೆಯನ್ನ ಜಗತ್ತಿಗೋಸ್ಕರ ಮಾಡಿದ್ರೆ, ಜನರಿಗೋಸ್ಕರ ಮಾಡಿದ್ರೆ, ನನಗಾಗಿ ನಾನೇನು ಮಾಡ್ಬೇಕು ಅನ್ನುವಂತ ಕ್ವಶನ್ ಬಂದ್ರೆ ಅಲ್ಲಿ ಮುಂದಿನ ಪ್ಯಾರಾದಾಗ ಹೇಳ್ತಾನೆ. ದಯವಿಟ್ಟು ಓದ್ರಿ ಸರ್. ನಂತರ ಆತನ ತನಗಾಗಿರುವ ಆಕಾಂಕ್ಷೆ ಹಾಗೂ ಆಶಾಭಾವ ದೇವರ ಇಚ್ಛೆ ಇದ್ದಲ್ಲಿ ಆತನಿಗೂ ಈ ನಿಧಿಯಲ್ಲಿ ಕನಿಷ್ಠ ಪಾಲಾದರೂ ಸಿಗುವಂತೆ ಆತನು ಆಶಿಸುತ್ತಾನೆ. ಅದಕ್ಕಾಗಿ ಆತನು ತನ್ನನ್ನೇ ಮರೆಯಲಿಚ್ಛಿಸುತ್ತಾನೆ. ತನ್ನನ್ನೇ ಮರೆಯುವುದೆಂದರೇನು? ಅದನ್ನಾತ ಹೇಗೆ ಸಾಧಿಸಲಿಚ್ಛಿಸುತ್ತಾನೆ? ಆತನು ಸಮಾಧಾನ ಪಡೆಯುವುದಕ್ಕಿಂತ ನೀಡಲಿಚ್ಛಿಸುತ್ತಾನೆ. ಅರ್ಥೈಸಿಕೊಳ್ಳಲ್ಪಡುವುದಕ್ಕಿಂತ ಅರ್ಥ ಮಾಡಿಕೊಳ್ಳಲು ಇಚ್ಛಿಸುತ್ತಾನೆ. ಕ್ಷಮಿಸಲ್ಪಡುವುದಕ್ಕಿಂತ ಕ್ಷಮಿಸಲು ಇಚ್ಛಿಸುತ್ತಾನೆ. Yes, okay, thank you. Next came to the expression of aspiration and hope for himself ಅಂತ ಹೇಳ್ತಾನೆ. ಜಗತ್ತಿಗೆಲ್ಲವೂ ಕೇಳಿದ ನಂತರ, ಜಗತ್ತಿನಲ್ಲಿರುವಂತ ಜನರಿಗೋಸ್ಕರ ಇವೆಲ್ಲವನ್ನ ಕೇಳಿದ ನಂತರ ಆತ ಕೇಳ್ತಾನೆ ಏನಪ್ಪ ಅಂದ್ರೆ ತನಗಾಗಿರುವ ಒಂದು ಆಶೆ, ಆಕಾಂಕ್ಷೆ ಅಥವಾ ಆಶಾಭಾವ ದೇವರ ಇಚ್ಛೆ ಇದ್ದಲ್ಲಿ, ಅದು ಕೂಡ ದೇವರ ಇಚ್ಛೆ ಇದ್ದಲ್ಲಿ ಮಾತ್ರ ನಿನಗೆ ದೇವ್ರಿಗೆ ಏನ್ ಹೇಳ್ತಾನವನು, ನಿನಗೆ ಇಚ್ಛೆ ಇತ್ತಪ್ಪ ಅಂದ್ರೆ ನನಗೂ ಒಂದ್ ಚೂರು ಕೊಡೋದ್ರೊಳಗ ಕೈ ಮುಗಿದಾಗ ಹೇಳಿದ್ರು ನಮಗೊಂದ್ಸಲ ಪ್ರೇಯರಲ್ಲಿ ನಾನು ಹೇಳಿದೆ, ಮೊನ್ನೆ ಮಾತಾಡಿದೆ ನಾನು ಕುಪ್ಪಳ್ಳಿ ಬಗ್ಗೆ ಅಂತೇಳಿ. ಈ ಕೈ ಮುಗಿದು ನಾವು ಪ್ರಾರ್ಥನೆ ಮಾಡೋ ಮುಂದಾಗ ಪ್ರತಿಯೊಂದು ಬೆರಳಿಗೆ ಈ ಏನು ಕೈ ಜೋಡಿಸ್ತೀವಲ್ಲ, ಈ ಪ್ರತಿಯೊಂದು ಬೆರಳಿಗೆ, 2 ಕಿರುಬೆರಳಿಗೆ, 2 ಉಂಗುರ ಬೆರಳಿಗೆ, 2 ಮಧ್ಯದ ಬೆರಳಿಗೆ, 2 ತೋರ್ ಬೆರಳಿಗೆ, 2 ಹೆಬ್ಬೆಟ್ಟಿಗೆ ಒಂದೊಂದು ಅರ್ಥವನ್ನ ಹೇಳ್ಕೊತ ಬಂದ್ರು. ಕಿರುಬೆರಳಿಗೆ ಏನೋ ಇರ್ತದ, ಉಂಗುರ ಬೆರಳಿಗೆ ಏನಿರ್ತದ, ಮಧ್ಯದ ಬೆರಳಿಗೆ ಏನ್ ಕೇಳ್ತದ, ತೋರ್ ಬೆರಳು ಏನ್ ಕೇಳ್ತದ, ಕೊನೆಯದಾಗಿ ಹೆಬ್ಬೆಟ್ಟು, ಇವೆರಡು ಹೆಬ್ಬೆಟ್ಟು ಏನ್ ಕೇಳಬೇಕು ಅನ್ನುವಂಥದ್ದನ್ನ ಅವತ್ತು ಹೇಳಿಕೊಟ್ರು ನಮಗೆ. ಪ್ರಾರ್ಥನೆ ಅಂದ್ರೆ ಏನು, ಪ್ರಾರ್ಥನೆ ಕೈ ಮುಗಿಯೋದ್ರ ಒಂದು ಏನಂತೀವಿ, ಕೈ ಮುಗಿದು ಯಾಕೆ ಅಂತ ಹೇಳಿ. ಕೊನೆಯದಾಗಿ ಎಲ್ಲರಿಗೂ ಎಲ್ಲವನ್ನು ಕೇಳಿದ ನಂತರ ದೇವರೇ ನಿನಗಿಚ್ಛೆ ಇದ್ದಲ್ಲಿ ನನಗೂ ಒಂಚೂರು ಅದ್ರೊಳಗೆ ಏನದ ಅದು ಕೊಡು, ನಿನಗಿಚ್ಛೆ ಇದ್ರೆ. ಅದು ಬರ್ತಾರೆ ನೋಡಿದ್ರೆ ನಮ್ಗೆ ಬಹಳ ಹತ್ರ ಇರ್ತದ ಅಂತ ಹೇಳಿಕೊಟ್ರು ಅವತ್ತು. ಹೆಬ್ಬೆರಳು ನಮ್ಗೆ ಹತ್ರ ಆಕೈತಿ, ನೀವು ಕೈ ಮುಗಿದು ನೋಡ್ರಿ, ಹೆಬ್ಬೆರಳು ನಮ್ಮ ಎದಿ ಹತ್ರ ಬರ್ತದ, ನಮಗ್ ಹತ್ರ ಆಕೈತಿ, ಕಿರುಬೆರಳು ಮುಂದಿರ್ತದ. ಆದ್ರೆ ನಮಗಾಗಿ ಕೊನೆಯಲ್ಲಿ ನಾವು ಬೇಡ್ಕೊಳ್ಳೋದ್ರಿಂದ ಅದು ನಮಗೂ ಕೂಡ ಹತ್ರ ಆಗಿರ್ತದೆ. ಕನಿಷ್ಠ ಪಾಲ ಅದು, ಹೆಬ್ಬೆಟ್ಟು ಸಣ್ಣದ ಅನಿಸ್ತದ ಆದ್ರೆ ಹತ್ರ ಇರ್ತದ.
ಹೆಬ್ಬೆಟ್ಟು ಸಣ್ಣದಿರ್ತದೆ, ಅದ್ರ ಹತ್ರ ಇರ್ತದೆ. ಕನಿಷ್ಠ ಪಾಲಾದ್ರೂ ಸಿಗುವಂತೆ ನಾವು ಆಶಿಸಬೇಕು. ಅದನ್ನ ಸಿಗಲಿಕ್ಕೆ ನಾವು ನಮ್ಮನ್ನೇ ನಾವು ಮರೀಲೇಬೇಕು. ನಮ್ಮನ್ನ ನಾವು ಮರೆಯುವುದಂದ್ರೆ ಏನು? ನಮ್ಮ ತನವನ್ನ ಬಿಟ್ಟು ನಿಂತೇವಿಲ್ಲ. ನಾನು, ನನ್ನದು, ನಾನು, ಎಲ್ಲವೂ ನಾನು ಹೇಳಿದಂಗೆ ಆಗ್ಬೇಕು, ನಂದು ನಡಿಬೇಕು, ಏನೇನು ಇದ್ವಲ್ಲ ನಮ್ಮಲ್ಲಿ ಏನು ದೋಷಗಳು ಅಂತೀವಿ ಅಥವಾ ನ್ಯೂನ್ಯತೆಗಳು ಅಂತೀವಿ ಅಥವಾ ನಾವೇನು ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅಂತೀವಲ್ಲ, ಅವುಗಳನ್ನೆಲ್ಲವನ್ನ ಮರೀಲಿಕ್ಕೆ ಹೇಳ್ತಾನೆ. ಈ ದೇವರ ಕೃಪೆ ಸಿಗಲಿಕ್ಕೆ ನಾವು ನಮ್ಮನ್ನು ನಾವು ಮರಿಲಿಕ್ಕೆ ಇಚ್ಛೆ ಪಡಬೇಕು ಅಂತ ಹೇಳ್ತಾರೆ. ಮುಂದುವರೆದು ಬರೀತಾರೆ ಅವರು, ನಮ್ಮನ್ನೇ ನಾವು ಮರೆಯುವುದಂದ್ರೆ ಏನು, ಅದನ್ನ ನಾವು ಹೇಗೆ ಸಾಧಿಸಲು ಇಚ್ಛಿಸುತ್ತೇವೆ, ನಾವು ಹೇಗೆ ಸಾಧಿಸಬೇಕು ಅನ್ನುವಂಥದ್ದನ್ನು ಕೇಳುತ್ತೆ. ಹೌ ಡಿಡ್ ಹಿ ಪ್ರಪೋಸ್ ಟು ಅಕಂಪ್ಲಿಷ್ ದ್ಯಾಟ್? ಸೆಲ್ಫ್ ಫಾರ್ಗೆಟಿಂಗ್, ನಮ್ಮನ್ನ ನಾವು ಮರೆಯುವುದು ಅಂತಂದ್ರೆ ಅಷ್ಟು ಸರಳ ಅಲ್ಲ. ಯಾರಿಗೆ ಬಿಟ್ಟಾಗಕ್ಕೆ ಆಗುದಿಲ್ಲ, ನಮಗಾಗ್ತೇನೆ ಆಗುದಿಲ್ಲ. ಆದ್ರೂ ಕೂಡ ಇದನ್ನ ಮಾಡಲಿಕ್ಕೆ ನಾವು ಬಯಸಬೇಕು ಅಂತ ಹೇಳ್ತಾರೆ ಅವರು. ಯಾವಾಗ ನಾವು ನಮಗೋಸ್ಕರ ಕೇಳುವುದನ್ನ ನಿಲ್ಲಿಸ್ತೇವೆ, ನಮಗೋಸ್ಕರ ಬದುಕೋದನ್ನ ನಿಲ್ಲಿಸ್ತೇವೆ, ನಮಗೋಸ್ಕರ ಎಲ್ಲವೂ ಇರಲಿ ಅನ್ನುವಂಥದ್ದನ್ನ ನಿಲ್ಲಿಸ್ತೇವೆ, ಅವಾಗ ನಮಗೆ ಇನ್ನಷ್ಟು ಸಿಗ್ತದ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ನಮ್ಮನ್ನ ನಾವು ಬಿಡಬೇಕು. ಸ್ವಾರ್ಥ ಅನ್ನುವಂಥದ್ದು ನನಗೆ ಬೇಕು ಅನ್ನುವಂಥದ್ದನ್ನ ಬಿಟ್ಟು ಈ ಜಗತ್ತಿಗೆ ಕೇಳಿದಾಗ ಅದರಲ್ಲಿ ನಿನಗೆ ಸಿಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಮೊದಲು ನಾನು ನನ್ನನ್ನು ಮರಿಬೇಕು. ನನ್ನನ್ನು ಮರೆತು ನಾವು ದೇವರು ಈ ಜಗತ್ತಿಗಾಗಿ ಅಥವಾ ನಮ್ಮ ಜೊತೆ ಇರುವಂತ ಜನರಿಗಾಗಿ ಒಳ್ಳೆಯದನ್ನ ಆಶಿಸಿದಾಗ ನಮಗೂ ಕೂಡ ಅದರಲ್ಲಿ ಪಾಲು ಸಿಗುತ್ತದೆ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ಅವರಲ್ಲಿ. ನಾವು ಸಮಾಧಾನ ಪಡೆಯುವುದಕ್ಕಾಗಿ ಬಂದಿಲ್ಲ ಇಲ್ಲಿ, ನಮಗೆ ಯಾರು ಇವತ್ತು ಸಮಾಧಾನ ಮಾಡೋದಕ್ಕಾಗಿಲ್ಲ, ನಾವು ಸಮಾಧಾನ ಮಾಡುವಂಗ ಆಗಬೇಕು ಅನ್ನುವಂಥದ್ದು. ನಮ್ಮಿಂದ ಜನ ಇವತ್ತು ಸಮಾಧಾನ ತೆಗೆದುಕೊಂಡು ಹೋಗಬೇಕು, ಆ ರೀತಿ ನಾವು ಬೆಳಿಬೇಕು, ಆ ರೀತಿ ನಾವು ಆಗಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ ಅವರು. ನಾವು ಸಮಾಧಾನ ಪಡೆಯುವುದಕ್ಕಿಂತ ನೀಡಲಿಚ್ಛಿಸುತ್ತೇವೆ ಇವತ್ತು. ನಮ್ಮಿಂದ ಇವತ್ತು ಆಗಬೇಕು, ಆ ಕೆಲಸ ಆಗಬೇಕು. ಬರ್ತಾ ಆಕತಿ. ಕಾರ್ಯಕ್ರಮಕ್ಕೆ ಬಂದ ನಂತರ ಸಾಕಷ್ಟು ಹೊಸ ಬಂಧುಗಳು ಬಂದ ನಂತರ ನೀವು ಕೂಡ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ. ನಾನು ಕೂಡ ಹೀಗೆ ಇದ್ನಪ್ಪ, ನೀನು ಕೂಡ ಸಮಾಧಾನವಾಗಿರು, ನಿನಗೂ ಕೂಡ ಒಳ್ಳೇದಾಗ್ತದೆ, ನೀನು ಕೂಡ ಸಮಾಧಾನ ಮಾಡ್ಕೋ, ಆಗಿದ್ದಾಗಿ ಹೋಗಿದೆ. ಆ ಗತ ಬದುಕಿನ ಬಗ್ಗೆ ನಮಗೆ ಚಿಂತೆ ಇಲ್ಲ, ವ್ಯಥೆ ಇಲ್ಲ, ಅದರ ಬಗ್ಗೆ ಪಶ್ಚಾತ್ತಾಪ ಇಲ್ಲ, ಸಮಾಧಾನ ತಂದು ಹಂಗಂತೇಳಿ ನಾವು ಅದನ್ನ ಮರ್ತಿಲ್ಲ. ನಾವು ಯಾಕೆ ಮರ್ತಿಲ್ಲ ಅಂದ್ರೆ ಅವು ನಮ್ಮ ಆಸ್ತಿಗಳು. ಇವತ್ತು ನಮ್ಮ ಅನುಭವಗಳು ಏನದಾವ ಅವು ಆಸ್ತಿಗಳು. ಅವುಗಳನ್ನು ನಾವು ಪ್ರತಿಯೊಬ್ಬ ಹೊಸ ಬಂಧುವಿನ ಮುಂದೆ ತೆರೆದಿಡ್ತೀವಿ. ನಮ್ಮ ಅನುಭವನೇ ನಮ್ಮ ಆಸ್ತಿ ಇವತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಪಡೆಯುವುದಕ್ಕಿಂತ ಹೆಚ್ಚಾಗಿ ನೀಡಲು ಇಚ್ಛಿಸಬೇಕು. ಜನ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಬದಲಿ ನಾವು ಅವರನ್ನ ಅರ್ಥ ಮಾಡ್ಕೋಬೇಕು. ಜನ ನಮ್ಮನ್ನ ಕ್ಷಮಿಸುವ ಬದಲಿ ನಾವು ಕ್ಷಮಿಸುವಷ್ಟು ದೊಡ್ಡವರಾಗ್ತೀವಿ. ಇದು ಧ್ಯಾನದ ಒಂದು ಹಿಂದಿರುವ ಅಥವಾ ಧ್ಯಾನ ಯಾಕೆ ಮಾಡ್ತೀವಿ ಅನ್ನುವಂಥ ಕಾರಣ. ಧ್ಯಾನ ಮಾಡಿದರೆ ನಮಗೇನು ದೊರೀತದ, ನಮಗೇನು ಲಭಿಸ್ತದ ಅನ್ನುವಂಥದ್ದಕ್ಕೆ ಇಲ್ಲಿ ಹೇಳ್ತಾರೆ. ನಾವು ಸಮಾಧಾನ ಪಡುವುದಕ್ಕಿಂತ ಜನರಿಗೆ ನಾವು ಸಮಾಧಾನ ಹೇಳುವಂಗ ಆಗ್ತೀವಿ. ನಾವು ನಮ್ಮನ್ನು ಯಾರು ಅರ್ಥ ಮಾಡ್ಕೋಬೇಕಂತ ಬಯಸ್ತೀವಿ, ನಾವು ಹಂಗ ಹೇಳ್ತಿದೀವಿ. ನಾವು ಮೊದಲಿಗೆ ಯಾರು ನಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ರಿ. ನಾನು ಯಾಕೆ ಕುಡಿತೀನಿ ಅಂತ ಗೊತ್ತಿಲ್ಲ, ಹೆಂಡತಿ ಸರಿ ಇಲ್ಲ ಅದಕ್ಕೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ತಂದೆ ತಾಯಿ ಸರಿ ಇಲ್ಲ ಅದಕ್ಕೆ ಕುಡಿತೀನಿ, ಅಣ್ತಂಬ್ರು ಸರಿ ಇಲ್ಲ ಅದಕ್ಕೆ ಕುಡಿತೀನಿ, ಮಕ್ಳು ಸರಿ ಇಲ್ಲ ಅದಕ್ಕೆ ಕುಡಿತೀನಿ, ಗೆಳೆಯರು ಸರಿ ಇಲ್ಲ ಅದಕ್ಕೆ ಕುಡಿತೀನಿ. ಯಾರು ನನ್ನ ಅರ್ಥ ಮಾಡ್ಕೊಳ್ಳೋರಲ್ರಿ. ಇವತ್ತು ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ನಾವು ಅವರನ್ನ ಅರ್ಥ ಮಾಡ್ಕೊಳ್ಳೋದು. ಅದು ಸಿಗ್ತದೆ ನಮ್ಗೆ ಇಲ್ಲಿ ಧ್ಯಾನ ಮಾಡಿದ್ರೆ. ಮುಂದೆ ಹೇಳ್ತಾರ ಅವರು, ಓದಿ ಸರ್ ಪ್ಲೀಸ್. ಯಾರು ಅನ್ಮ್ಯೂಟ್ ಆಗ್ಯಾರ. ಇಷ್ಟೆಲ್ಲವೂ ಧ್ಯಾನವೆನ್ನುವುದರ ಒಂದು ಸಣ್ಣ ತುಣುಕಾಗಬಹುದು. ಪ್ರಾಯಶಃ ಇದು ಭಾವದತ್ತ ಪ್ರಥಮ ಹೆಜ್ಜೆ, ಆತ್ಮಿಕ ಜಗತ್ತಿನ ಒಂದು ತಿಣುಕು ನೋಟವೆನ್ನಿಸಬಹುದು. ನಾವೀಗ ಇರುವ ಸ್ಥಿತಿಯನ್ನು ಇವಾಗೆ ಅವಲೋಕಿಸಬೇಕು. ಅಲ್ಲದೆ ಮುಂದಕ್ಕೆ ನಾವು ಅಪೇಕ್ಷಿಸುವ ದೇಹದತ್ತ ನಾವು ಸ್ವಲ್ಪವಾದರೂ ಮುನ್ನಡೆಯುವುದು ಸಾಧ್ಯವಾದಲ್ಲಿ ನಮ್ಮ ಜೀವನ ವಿಧಾನದಲ್ಲಿ ಏನಾಗಬಹುದೆಂಬುದನ್ನು ಅಂದಾಜಿಸುವ ಪ್ರಯತ್ನ ಮಾಡಬೇಕು. ಧ್ಯಾನವೆಂಬುದು ಯಾವತ್ತೂ ಉತ್ತಮಪಡಿಸಬಹುದಾದುದು. ಅದಕ್ಕೆ ಯಾವುದೇ ಸೀಮೆಗಳಿಲ್ಲ. ಉದಾಹರಣೆಗೆ ಬೋಧನೆಗಳನ್ನು ದೊರಕಿಸಿಕೊಂಡು ಮುಂದುವರಿದಂತೆ ಅದೊಂದು ವೈಯಕ್ತಿಕ ಸಾಹಸವಾಗಿ ಪರಿಣಮಿಸುತ್ತದೆ. ಇದೆಲ್ಲವೂ ಏನು ಇಷ್ಟೊತ್ತು ಹೇಳಿದ್ವಿ, ಇದೆಲ್ಲವೂ ಧ್ಯಾನದ ಒಂದು ಸಣ್ಣ ಭಾಗ ಮಾತ್ರ ಅಂತ, ಸಣ್ಣ ತುಣುಕು.
ನಾವೇನು ಈಗ ಧ್ಯಾನದ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ದೀವಿ, ಧ್ಯಾನವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಪ್ರಾಯಶಃ ಇದೆಲ್ಲವೂ ನಾವು ಅದರೆಡೆಗೆ ಹೋಗುವಂತ ಪ್ರಥಮ ಹೆಜ್ಜೆ. ಮೊದಲ ಹೆಜ್ಜೆ ಇಡಬೇಕ. ಮೊದಲ ಹೆಜ್ಜೆ ಇಟ್ಟಾಗ ನಾವು ಅನ್ಕೊಂಡಂತ ಗುರಿ ಅಥವಾ ನಾವು ಅನ್ಕೊಂಡಂತ ಡೆಸ್ಟಿನೇಷನ್ ಒಂದು ಹೆಜ್ಜೆ ಸನಿ ಆಕತಿ. ಒಂದು ಹೆಜ್ಜೆ ನಾವು ಮುಂದಿಟ್ಟಾಗ ನಮ್ಮ ದೂರ ಎಷ್ಟು ಇತ್ತು ಅದು ಒಂದು ಹೆಜ್ಜೆ ಕಡಿಮೆ ಆಗ್ತದೆ. ಇದು ಪ್ರಥಮ ಹೆಜ್ಜೆ ಅಂತ ಹೇಳ್ತೀವಿ ನಾವು. ಆತ್ಮಿಕ ಜಗತ್ತಿನ ಒಂದು ತುಣುಕು ನೋಟವೆನ್ನಿಸಬಹುದು. ಸಣ್ಣ ಭಾಗ ಇದು ಎಲ್ಲವೂ ಹೇಳಿದ್ದು. ಧ್ಯಾನ ಅಂದ್ರೆ ಇಷ್ಟೇನು ಎಡ ಪೇಜ್ನಾಗ ಅಥವಾ ಎಡ ಪ್ಯಾರಾದಾಗ ಮುಗಿತೇನ ಅನ್ನುವಂತ ಮಾತು ಬರ್ತದ, ಅದಕ್ಕೆ ಹೇಳ್ತಾರ ಅವರಲ್ಲಿ. ಯಾಕಂದ್ರೆ ಇಲ್ಲಿ ಮಹಾತ್ಮರು, ಈ ಜಗತ್ತಿನಲ್ಲಿ ಸಾಕಷ್ಟು ಮಹಾತ್ಮರು, ಪುರುಷರು, ಪವಾಡ ಪುರುಷರು, ಸ್ತ್ರೀಯರು, ಈ ಜಗತ್ತಿಗೆ ಏನು ಬೇಕು ಅದನ್ನ ಸಾಕಷ್ಟು ವಿಷಯಗಳು ಸಾಕಷ್ಟು ಬರೆದಿಟ್ಟಾರೆ. ಇಲ್ಲಿ ಬರೀ ಒಂದು ಪ್ಯಾರ ಎರಡು ಪ್ಯಾರಾದಾಗ ಹೇಳಿದ್ರೆ ಆಗುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಆತ್ಮಿಕ ಜಗತ್ತಿನ ಅಥವಾ ಆಧ್ಯಾತ್ಮಿಕ ಜಗತ್ತಿನ ಒಂದು ಸಣ್ಣ ತುಣುಕು ಸಣ್ಣ ಪೀಸ್ ಅನ್ನೋದು. ಇವಾಗ ನಾವಿರುವಂತ ಸ್ಥಿತಿಯ ಬಗ್ಗೆ ನಾವು ಇವತ್ತು ಆಲೋಚಿಸೋಣ. ಅದಕ್ಕೆ ಏನ್ ಮಾಡ್ತಾ ಅದ್ರ ಜೊತೆಗೆ ಮುಂದಕ್ಕೆ ನಾವು ಏನು ಬಯಸ್ತೀವಿ, ನಾವೇನು ಅಪೇಕ್ಷೆ ಪಡ್ತೀವಿ, ನಾವೇನು ಆಸೆ ಪಡ್ತೀವಿ, ಅದರ ಧ್ಯೇಯದತ್ತ ನಾವು ಸ್ವಲ್ಪವಾದ್ರೂ ಮುನ್ನಡೆಯುವುದು ಸಾಧ್ಯವಾದಲ್ಲಿ ನಮ್ಮ ಜೀವನ ವಿಧಾನದಲ್ಲಿ ಏನಾಗಬಹುದೆಂದು ಅನ್ನುವಂಥ ಅಂದಾಜು ಪ್ರಯತ್ನವನ್ನು ನಾವು ಮಾಡ್ತೀವಿ. ಅಂದ್ರೆ ಈ ದಾರಿ ಒಳಗೆ ನಾವು ನಡಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮಗೆ ಅಂದಾಜು ಸಿಗ್ತಾ ಹೋಗ್ತದೆ, ಈ ದಾರಿ ಒಳಗೆ ನಡೆದ್ರೆ ನಮಗೇನು ಸಿಗ್ತದ ಅನ್ನುವಂಥದ್ದು. ಬರೀತಾರ ಧ್ಯಾನ ಎಂಬುದು ಅಥವಾ ಧ್ಯಾನ ಅನ್ನುವಂಥದ್ದು ಪರ್ಫೆಕ್ಟ್ ಆಗಿ ಮಾಡುವಂಥದ್ದಲ್ಲ. ನಾನು ಧ್ಯಾನ ಕಲ್ತೀನಿ, ಇವತ್ತು ಎಕ್ಸಾಮ್ ಬಂದೈತಿ, ಧ್ಯಾನದೊಳಗೆ ನಾನು ರಿಸಲ್ಟ್ ತಗೊಂಡು ಎಕ್ಸಾಮ್ ಪಾಸ್ ಆಗಿ ಸರ್ಟಿಫಿಕೇಟ್ ತಗೊಂಡು ಇನ್ಮ್ಯಾಗ ನಾನು ಧ್ಯಾನ ಮಾಡ್ತೀನಿ ಅಂತದ್ದಲ್ಲ. ಹಂಗಲ್ಲ. ಧ್ಯಾನ ಅನ್ನುವಂಥದ್ದು ಯಾವತ್ತೂ ಕೂಡ ಉತ್ತಮ ಪಡಿಸಬಹುದಾದದು. ಪ್ರತಿದಿನ ಪ್ರತಿ ಸಲ ಅದು ಉತ್ತಮ ಆಗ್ತಾ ಹೋಗ್ತದ. ನಾವು ಮೊದಲಿಗೆ ಇದು ಸಾಧ್ಯ ಆಗುದಿಲ್ಲ ಅಂತ ಯಾಕೆ ಹೇಳಿದೀವಿ ಮೊನ್ನೆ? ಇದು ಮೊದಲು ಸಾಧ್ಯ ಆಗುದಿಲ್ಲ. ಕಣ್ಣು ಮುಚ್ಚಿ ಕುಂತಾಗ 108 ಯೋಚನೆ ಬರ್ತಾವು. ಕಣ್ಣು ಮುಂದೆ ಸಾಕಷ್ಟು ಬೇರೆ ಬೇರೆ ವಿಷಯಗಳು ಬರ್ತಾವು. ನೋಡ್ಲಿಕ್ಕೆ ಕಣ್ಣು ಮುಚ್ಚಿ ಕುಳಿತಿರ್ತೀರಿ, ಆದ್ರೆ ಕಣ್ಣು ಮುಂದೆ ಬೇಕು ಆಗಿದ್ದು, ಬೇಡ ಆಗಿದ್ದು, ಒಳ್ಳೆಯದು, ಕೆಟ್ಟದ್ದು, ಮುಂದಿಂದು, ಹಿಂದಿಂದು ಎಲ್ಲವೂ ನೆನಪಾಗ್ತದೆ. ಹಿಂಗಾಗಿ ನಾವೇನ್ ಮಾಡಿಬಿಡ್ತೀವಿ, ಇದು ಯಾಕೋ ಸರಿ ಹೊಂತಾ ಇಲ್ಲ ಧ್ಯಾನಗೇನ ನಮಗ ಅಂತ ಹೇಳಿ ಸುಮ್ಮನೆ ಬಿಟ್ಟು ಬಿಡ್ತೀವಿ. ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾರೆ ಇದನ್ನ, ಧ್ಯಾನ ಅನ್ನುವಂಥದ್ದು ಏನಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಸಲ ಮಾಡುವಾಗ ಅದನ್ನ ನಾವು ಇನ್ನಷ್ಟು ಬೆಟರ್ ಮಾಡಬಹುದು, ಇನ್ನಷ್ಟು ಉತ್ತಮಗೊಳಿಸಬಹುದು ಅದನ್ನ. ಅದು ಯಾಕಂದ್ರೆ ಒಂದೇ ಸಲಕ್ಕೆ ಅದು ಆಗುದಿಲ್ಲ. ಒಂದೇ ಸಲಕ್ಕೆ ಕಲ್ತು ಬಿಟ್ಟಿದ್ರೆ ಇದೇ ಯಾಕೆ ಹಿಂಗಾಕಿತ್ತು. ನಾನು ಕೂಡ ಕಲ್ತೀನಿ, ನಾವು ಕೂಡ ಇದನ್ನೆಲ್ಲವನ್ನ ಮಾಡಬಹುದು ಅನ್ನುವಂಥದ್ದು ಅನಿಸ್ಬಿಡ್ತದೆ. ಬಟ್ ಆಗುದಿಲ್ಲ, ಹಂಗಾಗುದಿಲ್ಲ. ಇದೆಲ್ಲವೂ ಒಂದು ಪೀಸ್ ಇದೆ, ಸಣ್ಣ ಪೀಸ್ ಇದೆ, ಫ್ರಾಗ್ಮೆಂಟ್ ಅಂತ ಹೇಳ್ತಾರೆ. ದಿಸ್ ಮಚ್ ಕುಡ್ ಬಿ ಎ ಫ್ರಾಗ್ಮೆಂಟ್ ಆಫ್ ವಾಟ್ ಈಸ್ ಕಾಲ್ಡ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಫ್ರಾಗ್ಮೆಂಟ್, ಸಣ್ಣ ತುಣುಕು. ಪ್ರತಿದಿನ ಆಲ್ವೇಜ್ ಫರ್ದರ್ ಡೆವಲಪ್ಡ್ ಅಂತ ಬರೀತಾರೆ. ಮೆಡಿಟೇಷನ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಆಲ್ವೇಜ್ ಬಿ ಫರ್ದರ್ ಡೆವಲಪ್ಡ್ ಅಂತ. ಕೆಲವು ಮಾರ್ಕ್ ಮಾಡಿರ್ತೀನಿ, ನೀವು ಕಣ್ಣು ಮುಚ್ಚಿದಾಗ ಕಾಣೋದೇ ಇಲ್ಲ ನನಗೂ. ಮೆಡಿಟೇಷನ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಆಲ್ವೇಸ್ ಬಿ ಫರ್ದರ್ ಡೆವಲಪ್ಡ್. ಇಟ್ ಹ್ಯಾಸ್ ನೋ ಬೌಂಡ್ರೀಸ್. ಇದಕ್ಕೆ ಯಾವುದೇ ಸೀಮೆಗಳಿಲ್ಲ, ಯಾವುದೇ ಬೌಂಡ್ರಿಗಳಿಲ್ಲ, ಯಾವುದೇ ತಡೆಗಳಿಲ್ಲ, ಯಾವುದೇ ಕೊನೆಗಳಿಲ್ಲ. ಕೊನೆ ಅಂದ್ರೆ ಎಂಡ್ ಇಲ್ಲ. ಬೌಂಡ್ರೀಸ್ ಅಂದ್ರೆ ಸೀಮೆ, ಎಂಡ್ ಇಲ್ಲ. ಅದಕ್ಕೆ ಇಂಥದೇ ಇದು, ಇಷ್ಟೇ ಲಿಮಿಟು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಇಷ್ಟ ಇರ್ತದಂತ ಇಲ್ಲ. ಇದು ಅನಂತ, ಇದು ಇಟರ್ನಲ್. ಧ್ಯಾನ ಅನ್ನುವಂಥದ್ದನ್ನ ನಮ್ಮನ್ನು ಎಲ್ಲಿಗೆ ಹೋಯ್ತೈತೆ ಅಂತ ನಮಗ ಗುರ್ತಾಗೋದಿಲ್ಲ. ಈ ಲೋಕದಾಗ ಇರುದಿಲ್ಲ. ನಾವು ಒಮ್ಮೊಮ್ಮೆ ಧ್ಯಾನವನ್ನ ಮಾಡ್ಬೇಕಾದ್ರೆ ಈ ಲೋಕದಾಗ ನಾವು ಪ್ರೆಸೆನ್ಸ್ ಇರಂಗಿಲ್ಲ, ನಮ್ಮ ಆತ್ಮ ಎಲ್ಲೋ ತಿರ್ತಿರ್ತದೆ. ಅದಕ್ಕೆ ಹೇಳ್ತಾರ ಅವ್ರಲ್ಲಿ ಯಾವುದೇ ಸೀಮೆಗಳಿಲ್ಲ. ಇಟ್ ಹ್ಯಾಸ್ ನೋ ಬೌಂಡ್ರೀಸ್ ಐದರ್ ಆಫ್ ವಿಡ್ತ್ ಆರ್ ಹೈಟ್. ಎತ್ತರನೂ ಇಲ್ಲ, ಅಗಲನೂ ಇಲ್ಲ, ಅಳಿಲಿಕ್ಕೇನೆ ಸಾಧ್ಯ ಇಲ್ಲ. ಏಡೆಡ್ ಬೈ ಸಚ್ ಇನ್ಸ್ಟ್ರಕ್ಷನ್ ಅಂಡ್ ಎಕ್ಸಾಂಪಲ್ ಆಸ್ ವಿ ಕ್ಯಾನ್ ಫೈಂಡ್ ಅಂತ ಬರೀತಾರೆ. ಧಾರಣೆಗೆ ಬೋಧನೆಗಳನ್ನ ದೊರಕಿಸಿಕೊಂಡು ಮುಂದುವರಿಯುವಂತೆ ಅದೊಂದು ವೈಯಕ್ತಿಕ ಸಾಹಸವಾಗಿ ಪರಿಣಮಿಸುತ್ತದೆ. ಇದು ಅಡ್ವೆಂಚರ್, ಇದು ಇಂಡಿವಿಜುವಲ್ ಅಡ್ವೆಂಚರ್ ಅಂತ ಹೇಳ್ತಾರಲ್ಲಿ. ಇಟ್ ಈಸ್ ಎಸೆನ್ಷಿಯಲಿ ಅನ್ ಇಂಡಿವಿಜುವಲ್ ಅಡ್ವೆಂಚರ್. ಇದು ಸಾಹಸ. ನೀವು ನೋಡ್ರಿ,
ಈ ಧ್ಯಾನಕ್ಕೆ ಕೂತವ್ರು ಗುರುತಿರ್ತದೆ. ಏನು ಮಾಡ್ತಾ 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 ಒಂದು ಲೆವೆಲ್ಗೆ ಬಂದಿರ್ತಾರಲ್ಲ ಅವ್ರಿಗೆ ಗುರ್ತಾಗ್ತದೆ. ಇದು ನಮ್ಮನ್ನ ಪ್ರಪಂಚದ ಯಾವುದೋ ಒಂದು ಲೋಕದಲ್ಲಿ ಒಯ್ತದ ಸ್ನೇಹಿತರೆ. ನಾವು ಇಲ್ಲಿಯವರು ಆಗಿರೋದೇ ಇಲ್ಲ ಅವಾಗ. ನಮಗೊಂದು ಅವತ್ತು ಬೆಳಗ್ಗೆ ಈ ಧ್ಯಾನದ ಬಗ್ಗೆ ಕಲಿಸಿಕೊಟ್ಟಾಗ ನಾವು ಅವ್ರು ಹೇಳಿದ್ರು ನಮ್ಗೆ ಏನು ನಮ್ಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಂದ್ರೆ, ನೀವು ದಯವಿಟ್ಟು ಯಾರು ಕುರ್ಚಿ ಮೇಲೆ ಕೂತ್ ಮಾಡಬೇಡ್ರಿ ಅಂತ ಹೇಳಿದ್ರು. ಕುರ್ಚಿ ಗಿರ್ಚಿ ಮಾಡಿದ ಕೂತ್ ಗೀತ್ ಮಾಡಿದ್ರೆ ನೀವು ಎಲ್ಲಿ ಬೀಳ್ತೀರ ಅಂತ ನಮ್ಗೆ ಗುರ್ತಾಗುದಿಲ್ಲ ಅನ್ನೋಂಗ ಆಗ್ಬಿಟ್ಟಿತ್ತು. ಎಲ್ಲರನ್ನು ಕೆಳಗಡೆ ಕೂಡಿಸಿ ಏನೋ ಒಂದು ಗಾಯ ಆಗಬಾರ್ದು ಅನ್ನೋ ಕೇರ್ ಮಾಡ್ತಾ ಇದ್ರು ಅವತ್ತು ನಮ್ಗೆ ಧ್ಯಾನದ ಬಗ್ಗೆ ಕಲಿಸ್ಕೊಡೋದಕ್ಕಾಗ. ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಆ ಮತ್ತೆ ಬೇರೆ ಅಂದ್ರೆ ನೀವು ಈ ಧ್ಯಾನ ಮಾಡೋದಾಗ ಎಲ್ಲಿ ಬೀಳ್ತೀರಿ, ನೀವು ಬಿದ್ದಿದ್ದು ಕೂಡ ನಿಮ್ಗೆ ಗುರ್ತಾಗುದಿಲ್ಲ ಅನ್ನುವಂಥದ್ದು ಒಂದು ಪ್ರಿಕಾಷನ್ ಎಲ್ಲ ತಗೊಂಡಿದ್ರು ಅವ್ರು. ಸೊ ಧ್ಯಾನ ಅಂದ್ರೆ ಹಂಗಿರ್ತದ, ನಮ್ಮನ್ನ ಯಾವುದೋ ಲೋಕಕ್ಕೆ ಒಯ್ತದ. ಅಲ್ಲಿ ಯಾವ್ದು ಹೈಟ್ ಇಲ್ಲ, ಯಾವ್ದು ಅಗಲ ಇಲ್ಲ, ಆಳ ಇಲ್ಲ, ಎತ್ತರ ಇಲ್ಲ, ಯಾವುದೇ ಸೀಮೆಗಳಿಲ್ಲ. ಇದೊಂಥರ ಇಂಡಿವಿಜುವಲ್ ಅಡ್ವೆಂಚರ್, ವೈಯಕ್ತಿಕ ಸಾಹಸವಾಗಿ ಪರಿಣಮಿಸ್ತದ. ಸೊ ದಯವಿಟ್ಟು ಮುಂದೆ ಓದಿ ಸರ್ ಪ್ಲೀಸ್. ನಮ್ಮಲ್ಲಿ ಪ್ರತಿಯೊಬ್ಬರು ಅವರದೇ ಆದ ರೀತಿಯಲ್ಲಿ ಪ್ರಯತ್ನಿಸಬೇಕಾಗುತ್ತದೆ. ಆದರೆ ಅದರ ಉದ್ದೇಶವು ಯಾವಾಗಲೂ ಒಂದೇ ಆಗಿರುತ್ತದೆ. ದೇವರೊಂದಿಗಿನ ನಮ್ಮ ಜಾಗೃತ ಸಂಪರ್ಕವನ್ನು ಅವರ ಕೃಪೆ, ಜ್ಞಾನ ಹಾಗೂ ಪ್ರೀತಿಯಿಂದ ಹೆಚ್ಚಿಸಿಕೊಳ್ಳುವುದು. ಜ್ಞಾನವು ವಾಸ್ತವಿಕತೆಯಲ್ಲಿ ತೀವ್ರತರದಿಂದ ಪ್ರಯೋಗಾತ್ಮಕವಾಗಿದೆ ಎಂಬುದನ್ನು ನಾವು ಯಾವಾಗಲೂ ನೆನಪಿಡಬೇಕು. ಇದರಿಂದ ಸಿಗುವ ಪ್ರಪ್ರಥಮ ಲಾಭವೇನೆಂದರೆ ಮಾನಸಿಕ ಸಮತೋಲನ. ಇದರ ಸಹಾಯದಿಂದ ನಾವು ಅರಿತುಕೊಂಡಿರುವ ದೇವರೊಡನೆ ನಮ್ಮ ಸಂಬಂಧ ಪಥವನ್ನು ಇನ್ನೂ ಆಳವಾಗಿ ಮತ್ತು ವಿಶಾಲವಾಗಿರಿಸಬಹುದು. ಎಸ್, ನೋಡ್ರಿ ಹೇಳ್ತಾರ ಅವ್ರು, ಇದಕ್ಕಿಂತದೇ ರೀತಿ ನೀತಿಗಳು ಇರಬೇಕಾಗಿಲ್ಲ, ಇರುವುದೂ ಇಲ್ಲ. ಪ್ರತಿಯೊಬ್ಬರು ಮಾಡುವಂತ ಧ್ಯಾನನ ಬೇರೆ. ನಮ್ಮಲ್ಲಿ ಪ್ರತಿಯೊಬ್ಬರು ಅವರದೇ ಆದಂತ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ಬೇಕಾಗ್ತದೆ, ಪ್ರಯತ್ನಿಸಬೇಕಂತ. ಇಲ್ಲಿ ಇಂಗ್ಲಿಷ್ನಾಗ ಬಹಳ ಚಂದ ಬರ್ದಿರ್ತಾರ, 1 ಸೆಕೆಂಡ್ ಇಲ್ಲಿ ಹೇಳಿತಾರ, ಸಮಥಿಂಗ್ ವಿಚ್ ಈಚ್ ಒನ್ ಆಫ್ ಅಸ್ ವರ್ಕ್ಸ್ ಔಟ್ ಇನ್ ಹೀಸ್ ಓನ್ ವೇ. ನಾವು ನಮ್ಮದೇ ದಾರಿಯಲ್ಲಿ, ಈಗ ನಾನು ಹೇಳಿದಂಗ ಅದನ್ನ ಪ್ರಯತ್ನ ಮಾಡಕ್ ಆಗ್ತದಂತಲ್ಲ. ಈ ಧ್ಯಾನದ ಮಾರ್ಗವನ್ನು ಅವರು ಅವರಾಗೆ ಕಂಡ್ಕೋತ ಹೋಗ್ತಾರ. ಬಿಕಾಸ್ ಇದು ಇಂಪ್ರೂವ್ ಮಾಡ್ಕೋತ ಹೋಗುದು. ಇವತ್ತು ಈ ಮಟ್ಟಿಗೆ ಆಗ್ತಂದ್ರೆ ನಾಳೆಗೆ ಬೇರೆ ಮಟ್ಟಿಗೆ ಆಗ್ತದ, ಇನ್ನೊಂದು ಮಟ್ಟಿಗೆ ಆಗ್ತದ, ಮರುದಿನ ಇನ್ನೊಂದು ಮಟ್ಟಿಗೆ ಬರ್ತದ, ಅದಾದ ನಂತರ ಸ್ವಲ್ಪ ದಿನಗಳ ಒಂದು ಮಟ್ಟಿಗೆ ಬರ್ತದ. ಅಂದ್ರೆ ಇದು ಇಂಪ್ರೂವೈಸ್ ಹಾಕೋತ ಹೋಗ್ತದ. ಅವರು ಅವರದೇ ಆದಂತ ದಾರಿಯನ್ನ ಅವ್ರು ಇಲ್ಲಿ ಪಡ್ಕೋತ ಹೋಗ್ತಾರ ಸ್ನೇಹಿತರೆ, ಪಡ್ಕೋತ ಹೋಗ್ತಾರೆ. ಅದು ಒಂದೇ ಒಂದು ಏನಪ್ಪಾ ಅಂದ್ರೆ, ಬಟ್ ಇಟ್ಸ್ ಅಬ್ಜೆಕ್ಟ್ ಈಸ್ ಆಲ್ವೇಸ್ ದ ಸೇಮ್. ನಮ್ಮ ಗುರಿ ಏನು, ನಮ್ಮ ಉದ್ದೇಶ, ಅಬ್ಜೆಕ್ಟ್ ಅಂದ್ರೆ ಉದ್ದೇಶ, ನಮ್ಮ ಉದ್ದೇಶ ಏನು, ನಮ್ಮ ಗುರಿ ಏನಪ್ಪಾ ಅಂತಂದ್ರೆ, ಅಥವಾ ಅಬ್ಜೆಕ್ಟಿವ್ ಅಂತಾನು ಹೇಳ್ತಾರೆ, ಟು ಇಂಪ್ರೂವ್ ಅವರ್ ಕಾನ್ಸಿಯಸ್ ಕಾಂಟ್ಯಾಕ್ಟ್ ವಿತ್ ಗಾಡ್. ನಮ್ಮ ಉದ್ದೇಶ ಏನಪ್ಪಾ ಯಾವಾಗ್ಲೂ ಒಂದೇ ಅಂತಂದ್ರೆ, ನಾನು ಅರ್ಥ ಮಾಡಿಕೊಂಡಂತ ನನ್ನ ಭಗವಂತನ ಜೊತೆಗೆ ನನ್ನ ಸಂಪರ್ಕವನ್ನ ನಾನು ಅರ್ಥ ಮಾಡ್ಕೊಳ್ಳೋದು, ಜಾಗೃತ ಸಂಪರ್ಕವನ್ನು ಅಂತ ಹೇಳ್ತಾರೆ. ಕಾನ್ಸಿಯಸ್ ಕಾಂಟ್ಯಾಕ್ಟ್ ವಿತ್ ಗಾಡ್, ಟು ಇಂಪ್ರೂವ್ ಅವರ್ ಕಾನ್ಸಿಯಸ್ ಕಾಂಟ್ಯಾಕ್ಟ್ ವಿತ್ ಗಾಡ್. ಅದರ ಜೊತೆಗೆ ಏನು ಬೇಕು, ಈ ಕಾಂಟ್ಯಾಕ್ಟ್ ಅನ್ನು ಬೆಳೆಸುವುದರ ಜೊತೆಗೆ ಅವನ ಕೃಪೆ ಬೇಕು, ಈಸ್ ಗ್ರೇಸ್, ಅವನ ಜ್ಞಾನ, ವಿಜಡಮ್ ಅಂಡ್ ಲವ್ ಹಾಗೂ ಪ್ರೀತಿ, ಇದನ್ನ ಹೆಚ್ಚು ಮಾಡಿಕೊಳ್ಳುದು. ಭಗವಂತನ ಕೃಪೆಯ ಜೊತೆಗೆ ಅವನ ಜ್ಞಾನವನ್ನು ಬಳಸ್ಕೋಬೇಕು, ಅವನ ಪ್ರೀತಿಯನ್ನ ನಮ್ಮ ಜೀವನದಲ್ಲಿ ನಾವು ತರಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು, ಅಥವಾ ಹೆಚ್ಚು ಮಾಡಿಸ್ಕೊಳ್ಳಿಕ್ಕೆ ಮಾಡಬೇಕು ಅಂತ. ಜ್ಞಾನ ಅನ್ನುವಂಥದ್ದು ಏನದ ವಾಸ್ತವಿಕತೆಯಲ್ಲಿ, ಇದು ಒಂದು ಪ್ರೆಸೆನ್ಸಿ ಅಥವಾ ವಾಸ್ತವಿಕತೆಯಲ್ಲಿ ಅಂದ್ರೆ ತೀವ್ರ ತರದ ಪ್ರಯೋಗಾತ್ಮಕವಾಗಿದೆ. ಇಟ್ಸ್ ಪ್ರಾಕ್ಟಿಕಲ್. ಇದನ್ನ ತಲೆಯಾಗಿಟ್ಕೋಬೇಕು ನಾವು. ಆಲ್ವೇಸ್ ರಿಮೆಂಬರ್ ದಟ್ ಮೆಡಿಟೇಷನ್ ಈಸ್ ಇನ್ ರಿಯಾಲಿಟಿ ಇಂಟೆನ್ಸಲಿ ಪ್ರಾಕ್ಟಿಕಲ್. ಇಂಟೆನ್ಸಲಿ ಪ್ರಾಕ್ಟಿಕಲ್ ಅಂತಂದ್ರೆ ಇದು ನಾವಾಗೆ ಮಾಡುವಂಥದ್ದು, ಮಾಡಲೇಬೇಕಾದ ಅನ್ನೋಂಥದ್ದು ಮಾಡ್ಲಿಕ್ಕೆ ಕಲಿಬೇಕು ಇಂಟೆನ್ಷನ್ಲಿ. ಯಾರು ಕೂಡ ನಮಗೆ ಧ್ಯಾನಕ್ಕೆ ಅಥವಾ ಧ್ಯಾನಸ್ಥ ಸ್ಥಿತಿಗೆ ಒಯ್ಯುವುದಿಲ್ಲ. ನಮ್ಮನ್ನ ಕೂಡ್ರಪ್ಪ, ಕಣ್ಣು ಮುಚ್ಕೊಂಡು ಕೂಡ್ರಿ, ನಿಮ್ಮನ್ನ ಧ್ಯಾನದ ಸ್ಥಿತಿಗೆ ಒಯ್ತೀವಿ ಅಂತಂದ್ರೆ ಆಗುದಿಲ್ಲ. ಇಂಟೆನ್ಷನ್ಲಿ, ರಿಯಾಲಿಟಿ, ಇಂಟೆನ್ಷನ್ಲಿ
ಪ್ರಾಕ್ಟಿಕಲ್ ನಾವಾಗೆ ಮಾಡ್ಬೇಕು, ತೀವ್ರ ತರದಾಗಿ ಇದನ್ನ ನಾವು ಕಲಿಬೇಕಾಗ್ತದೆ. ಇದರಿಂದ ನಮಗೆ ಸಿಗುವಂತದ್ದು ಏನಪ್ಪ ಮೊದಲಿಗೆ ಅಂತಂದ್ರೆ, ಅದರ ಲಾಭ ಏನಪ್ಪಾ ಅಂತಂದ್ರೆ, ನಮಗೆ ಬೇಕಾಗಿರೋದು ಅಥವಾ ನಮಗೇನ್ ಸಿಗ್ತದ ಅಂತಂದ್ರೆ ಮಾನಸಿಕ ಸಮತೋಲನ, ಎಮೋಷನಲ್ ಬ್ಯಾಲೆನ್ಸ್. ಫಸ್ಟ್ ಫ್ರೂಟ್ಸ್ ಅಂತ ಹೇಳ್ತಾರ ಅವ್ರು. ಒನ್ ಆಫ್ ಇಟ್ಸ್ ಫಸ್ಟ್ ಫ್ರೂಟ್ಸ್ ಈಸ್ ಎಮೋಷನಲ್ ಬ್ಯಾಲೆನ್ಸ್. ಲಾಭ ಅನ್ನೋದಕ್ಕಿಂತ ಪ್ರತಿಫಲ ಅನ್ಬೋದು, ಫಲ ಅನ್ಬೋದು. ಫಲ ಅಂದ್ರೆ ಇಲ್ಲಿ ಫ್ರೂಟ್ಸ್ ಅಂದ್ರೆ ಫಲ ಅನ್ಕೋಬಹುದು. ಬಟ್ ಇಲ್ಲಿ ಏನ್ ಬರ್ದಾರ, ಲಾಭ ಅಂತ ಬರ್ದಾರ. ನಮ್ಮವ್ರ ಹಂಗ ಬರೀತಾರ. ಫ್ರೂಟ್ಸ್ ಅಂದ್ರೆ ಫಲ ಅನ್ಬೋದು. ಅದರಿಂದ ನಮ್ಗೇನ್ ಸಿಗ್ತದೆ, ಒನ್ ಆಫ್ ಇಟ್ಸ್ ಫಸ್ಟ್ ಫ್ರೂಟ್ಸ್ ಈಸ್ ಎಮೋಷನಲ್ ಬ್ಯಾಲೆನ್ಸ್. ಎಮೋಷನಲ್ ಬ್ಯಾಲೆನ್ಸ್, ಮಾನಸಿಕ ಸಮತೋಲನ ಸಿಗ್ತದೆ. With it we can broaden and deepen the channel. ನೋಡ್ರಿ, ಇದರಿಂದಾಗಿ ನಾವು ಅರಿತುಕೊಂಡಂತಹ ದೇವರೊಡನೆ ನಮ್ಮ ಸಂಬಂಧವನ್ನ, ಆ ಸಂಬಂಧದ ದಾರಿಯನ್ನ ಇನ್ನೂ ಆಳವಾಗಿಸಬಹುದು, ಮತ್ತು ಅದರ ಜೊತೆಗೆ ನಾವು ಇದನ್ನ ವಿಶಾಲವಾಗಿಸಬಹುದು ಅಂತ ಹೇಳ್ತಾರೆ. ನಮಗ ಮಾನಸಿಕ ಸಮತೋಲನ ಸಿಗುತ್ತದೆ. ಅದರ ಜೊತೆಗೆ ನಾವು ಈ ದಾರಿಯನ್ನ, ಭಗವಂತ ನಡುವೆ ನಮಗ ಇರುವಂತಹ ಈ ಸಂಬಂಧದ ದಾರಿ ಏನದ ಅದನ್ನ ವಿಸ್ತಾರ ಮಾಡಬಹುದು, ಇನ್ನೂ ಆಳಕ್ಕೆ ಅದನ್ನ ಒಯ್ಯಬಹುದು. ಅದರ ಜೊತೆಗೆ ಚಾನಲ್ ಬಿಟ್ವೀನ್ ಅವರ್ ಸೆಲ್ಸ್ ಅಂಡ್ ಗಾಡ್ ಆಸ್ ವಿ ಅಂಡರ್ಸ್ಟ್ಯಾಂಡ್ ಹಿಮ್. ದೇವರಂದ್ರೆ ನಾವು ಅರ್ಥ ಮಾಡಿಕೊಂಡಂತ ದೇವರನ್ನ, ನಾವು ದೇವರ ಜೊತೆ ನಮ್ಮ ಸಂಬಂಧ ಯಾವ ರೀತಿ ಇದೆ ಅದನ್ನ ಇನ್ನಷ್ಟು ಆಳವಾಗಿಸಬಹುದು, ಅಗಲವಾಗಿಸಬಹುದು ಅಂತ ಹೇಳಿ. ಮುಂದ ಪ್ರಾರ್ಥನೆ ಬಗ್ಗೆ ಬರ್ತದೆ, ದಯವಿಟ್ಟು ಓದಿ ಸರ್. ಈಗ ಪ್ರಾರ್ಥನೆ ಎಂದರೇನು? ಪ್ರಾರ್ಥನೆ ಎಂದರೆ ತನ್ನ ಆತ್ಮ ಮತ್ತು ಇಚ್ಛೆಯನ್ನು ದೇವರೆಡೆಗೆ ಒಯ್ಯುವುದು. ಇದರ ಪ್ರಕಾರ ಧ್ಯಾನವೂ ಸಹ ಇದರಲ್ಲಿ ಅಡಗಿದೆ. ನಾವು ಹೇಗೆ ಅದನ್ನು ಅನುಸರಿಸುವುದು? ಧ್ಯಾನವು ಇದರಲ್ಲಿ ಅಡಕವಾಗಿರುವುದು ಹೇಗೆ? ಪ್ರಾರ್ಥನೆಯು ನಾವು ಸಾಧಾರಣವಾಗಿ ಅರ್ಥ ಮಾಡಿಕೊಂಡಿರುವಂತೆ ದೇವರಲ್ಲಿ ನಮ್ಮ ಮನವಿಯನ್ನು ಸಲ್ಲಿಸುವುದು. ನಮಗೆ ಮತ್ತು ಇತರರಿಗೆ ಅತಿಯಾಗಿ ಬೇಕಾಗಿರುವ ಬೇಡಿಕೆಗಳನ್ನು ಕೇಳಲು ಆತನಲ್ಲಿ ಸರಿಯಾದ ಮಾರ್ಗವನ್ನು ಕಂಡುಕೊಂಡೆವು. ನಾವು ಯೋಚಿಸಿದಂತೆ ನಮ್ಮ ಎಲ್ಲಾ ರೀತಿಯ ಬೇಡಿಕೆಗಳನ್ನು 11ನೇ ಹೆಜ್ಜೆಯ ಈ ಭಾಗದಲ್ಲಿ ವಿವರಿಸಿದೆ. ಅವನ ಇಚ್ಛೆಯ ಜ್ಞಾನವನ್ನು ಮತ್ತು ಅದನ್ನು ಪಾಲಿಸಲು ಬೇಕಾದ ಶಕ್ತಿಯನ್ನು ನೀಡುವಂತೆ ಈ ರೀತಿಯ ಬೇಡಿಕೆಯು ನಮ್ಮ ದಿನನಿತ್ಯದ ಎಲ್ಲಾ ಭಾಗಗಳಿಗೆ ಹೊಂದಿಕೊಳ್ಳುತ್ತದೆ. ಈಗ ಧ್ಯಾನ ಅನ್ನಿಸ್ತದೆ. ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ನಾವು ಸಾಕಷ್ಟು ಸಲ ಅನ್ಕೊಳ್ತೀವಿ, ನಮಗೇನು ಬೇಕು ಅದನ್ನ ಕೇಳ್ಕೊಳ್ಳೋದು. ಅದನ್ನ ಕೊಡು, ಇದನ್ನ ಕೊಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಏನು ಬೇಕನ್ನಿಸ್ತದ. ಅದು ಭೌತಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಥವಾ ಒಮ್ಮೊಮ್ಮೆ ಆಧ್ಯಾತ್ಮಿಕವಾಗಿ ಕೂಡ ನನಗೆ ಈ ಅಧ್ಯಾತ್ಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅಥವಾ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ತಿ ಕೊಡು ಅಂತ ಕೇಳುದು, ಧ್ಯಾನ ಅಂತ ಕೇಳ್ಬೋದು. ಪ್ರಾರ್ಥನೆ ಅಂದ್ರೆ ಏನು? ಅಲ್ಲಿ ಹೇಳ್ತಾರ, ನನ್ನ ಆತ್ಮ ಮತ್ತು ಇಚ್ಛೆಯನ್ನ ದೇವರೆಡೆಗೆ ಒಯ್ಯೋದು. ನನ್ನನ್ನ ಒಯ್ಯಬೇಕು, ನನ್ನ ಇಚ್ಛೆಯನ್ನ ಒಯ್ಯಬೇಕು, ನನ್ನಲ್ಲಿ ಏನು ಇಚ್ಛೆಗಳದಾವ ಅದನ್ನು ಒಯ್ಯಬೇಕು ಅಂತ ಹೇಳ್ತಾರೆ. ಇದರ ಪ್ರಕಾರ ಧ್ಯಾನನೂ ಇದೆ ಅಲ್ಲಿ, ಇದರಲ್ಲಿ ಧ್ಯಾನವೂ ಬರ್ತದೆ. ನಾವು ಇದನ್ನು ಹೇಗೆ ಅನುಸರಿಸುವುದು ಅಂತ ಕೇಳಿದಾಗ, ಧ್ಯಾನವು ಇದರಲ್ಲಿ ಅಡಕವಾಗಿರುವುದು ಹೇಗೆ ಅಂತೇಳಿ ಅನಿಸಿದ್ರೆ, ಪ್ರಾರ್ಥನೆ ನಾವು ಸಾಧಾರಣವಾಗಿ ನಾವೇನ್ ಮಾಡ್ಕೊಂಡಿರ್ತೀವಿ ಅಂದ್ರೆ, ನಾವು ದೇವರಲ್ಲಿ ಬೇಡಿಕೆಗಳನ್ನು ಇಡುವುದು, ಅಥವಾ ರಿಕ್ವೆಸ್ಟ್ ಇಡುವುದು, ಅಥವಾ ಅರ್ಜಿ ಹಾಕೋದು, ಮನವಿ ಸಲ್ಲಿಸುವುದು. ದೇವರು ನನಗೇನು ಬೇಕನ್ನುವಂಥದ್ದನ್ನ ಅಷ್ಟು ನಾವು ಕೇಳ್ತಿರ್ತೀವಿ. ಅದರ ಜೊತೆಗೆ ನಮಗೆ ಮತ್ತು ನಮ್ಮ ಜೊತೆ ಇರೋರಿಗೆ ಏನು ಬೇಕಾಗಿರ್ತದ ಅದನ್ನ ಕೇಳಲಿಕ್ಕೆ, ನಮ್ಮ ಜೊತೆ ಇರೋರು ಅಂದ್ರೆ ಮನೆಯವರು ಇರ್ಬೋದು, ಮಕ್ಕಳು ಇರ್ಬೋದು, ಹೆಂಡತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅವ್ರಿಗೂ ಕೂಡ, ಅಥವಾ ಗೆಳೆಯರು ಇರ್ಬೋದು, ಅವ್ರಿಗೂ ಕೂಡ ಏನೇನು ಬೇಕು ಅನ್ನುವಂಥದ್ದನ್ನು ಕೇಳ್ಕೊಳಕ ಒಂದು ದಾರಿ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೀವಿ ನಾವು. ದೇವ್ರ ಮುಂದೆ ನಿಂದ್ರದು, ನನಗೆ ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಮಾಡು, ಇದನ್ನು ಮಾಡು ಅನ್ನೋದು, ಇದೊಂದು ದಾರಿ ಅನ್ಕೊಂಡಿದ್ದೀವಿ ನಾವು. ಪ್ರಾರ್ಥನೆ ಅಂದ್ರೆ ಕೇಳೋದು, ಪ್ರಾರ್ಥನೆ ಅಂದ್ರೆ ಮನವಿ ಸಲ್ಲಿಸೋದು, ಪ್ರಾರ್ಥನೆ ಅಂದ್ರೆ ಬೇಡಿಕೆ ಇಡುದು, ಹಂಗಂತ ಹೇಳಿ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಯಾವತ್ತೂ ಕೂಡ ನಾವು ಬರೀ ಕೇವಲ ನಮ್ಮ ಇಚ್ಛೆಯನ್ನ ಮಾತ್ರ ಅವನ ಮುಂದೆ ಇಡ್ತಿದ್ವಿ. ನನಗೆ ಏನು ಬೇಕು, ನನ್ನ ಕಲ್ಪನೆ ಏನಿದೆ, ನನ್ನ ಕನಸೇನಿದೆ, ನನ್ನ ಆಸೆ ಏನಿದೆ,
ನನಗೇನು ಬೇಕಾಗಿದೆ ಈ ಜಗತ್ತಿನಲ್ಲಿ, ನಾನು ಏನು ಪಡಿಬೇಕಂತ ಅನ್ಕೊಳ್ತೀನಿ, ಅದನ್ನ ಒಯ್ದು ಅವನ ಮುಂದೆ ಇಡ್ತಿದ್ದೆ. ನಾನು ದೇವರ ಮುಂದೆ ಇಡ್ತಿದ್ದೆ, ನನಗಿದು ಬೇಕು ಅಂತ ಹೇಳಿ. ಅದರ ಬದಲಾಗಿ ನಾವು ಯಾವತ್ತೂ ಯೋಚನೆನೇ ಮಾಡಲಿಲ್ಲ. ನನಗಾಗಿ ಏನು ಇಲ್ಲಿ ಭೂಮಿ ಮೇಲೆ ಬಂದು ನಿಂತೀನಿ, ನನಗಾಗಿ ಆ ತಂದು ಬಿಟ್ಟಾನಲ್ಲ ಸೃಷ್ಟಿಕರ್ತ ದೇವರು, ನನಗಾಗಿ ಅವನ ಮನಸ್ಸಿನಲ್ಲಿ ಏನು ಆಸೆ ಇದೆ ಅನ್ನುವಂಥದ್ದನ್ನ ನಾವು ಯಾವತ್ತೂ ಅರ್ಥನ ಮಾಡ್ಕೊಂಡಿಲ್ಲ. ನನ್ನಲ್ಲಿ ಏನು ಆಸೆ ಹುಟ್ಟುತ್ತದ ಅದನ್ನು ಮಾತ್ರ ಇಡ್ತಿದ್ದೆ. ಅವನ ಆಸೆ ನನಗೆ ನನ್ನ ಮೇಲೆ ಅಥವಾ ನನ್ನ ಜೀವನದಲ್ಲಿ ಅವ ಏನ್ ಆಸೆ ಪಟ್ಟನ, ನಾನು ಏನ್ ಆಗಬೇಕು ಅಂತ ಆಸೆ ಪಟ್ಟನ, ಅದನ್ನ ನಾನು ನೋಡ್ಲೇ ಇಲ್ಲ. ಅದಕ್ಕೆ ಇಲ್ಲಿ 11ನೇ ಹೆಜ್ಜೆ ಭಾಗದಲ್ಲಿ ಒಂದು ಕಡೆ ಇಳಿಸ್ತಾರ. 11ನೇ ಹೆಜ್ಜೆ ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ಆದ ನಂತರ ಹೇಳ್ತಾರಲ್ಲ ಅವರು, ಏನಪ್ಪಾ ಅಂದ್ರೆ ಅವನ ಇಚ್ಛೆಯ ಜ್ಞಾನವನ್ನು, ನಮಗಾಗಿ ಇರುವ ಅವನ ಇಚ್ಛೆ ಏನದ ಅದರ ತಿಳ್ಕೊಳ್ಳಕ್ಕೆ ಕೂಡ ಜ್ಞಾನ ಬೇಕಲ್ಲ ನಮ್ಗೆ. ಅವನ ಇಚ್ಛೆಯ ಜ್ಞಾನವನ್ನ ಅವ ಏನು ಬಯಸ್ತಾನ, ಸೃಷ್ಟಿಕರ್ತ ಏನು ಬಯಸ್ತಾನ ಅದನ್ನ ಪಾಲಿಸ್ಲಿಕ್ಕೆ ನಮಗ್ ಬೇಕಾದಂತ ಶಕ್ತಿ ಕೊಡ್ಬೇಕು, ಅದನ್ನ ಕಾರ್ಯಗತ ಮಾಡ್ಬೇಕು. ಅವ ನಮ್ಮಿಂದ ಏನು ಬಯಸ್ತಾನ, ನಮ್ಮಿಂದ ಯಾವ ನಟನೆಯನ್ನ ಈ ಜಗತ್ತಿನಲ್ಲಿ, ಈ ನಾಟಕ ಏನು ಸ್ಟೇಜ್ ಅಂತ ಹೇಳ್ತೀವಲ್ಲ, ಈ ನಾಟಕದ ಥಿಯೇಟರ್ನಲ್ಲಿ ಅವನು ಪಡಿಬೇಕಂತ ಆಸೆ ಪಡ್ತಾನ ದೇವ್ರು, ಅದನ್ನು ಮಾಡ್ಲಿಕ್ಕೆ ನಾವು ರೆಡಿ ಆಗಬೇಕು. ಅವನ ಇಚ್ಛೆಯ ಜ್ಞಾನವನ್ನು ಮತ್ತು ಅದನ್ನು ಪಾಲಿಸಲು ಬೇಕಾದ ಶಕ್ತಿಯನ್ನು ನೀಡುವಂತೆ ಈ ರೀತಿಯ ಬೇಡಿಕೆಯು ನಮ್ಮ ದಿನನಿತ್ಯದ ಭಾಗಗಳಿಗೆ ಹೊಂದಿಕೊಳ್ಳುತ್ತದೆ. ಇವತ್ತು ದೇವರೇ, ನೀನು ಏನು ಮಾಡಬೇಕಾಗಿ ನನ್ನ ಜೊತೆ, ನನ್ನಿಂದ ಏನು ಮಾಡಿಸಬೇಕಾಗಿದೆ, ನನ್ನಿಂದ ಯಾವ ಕೆಲಸವನ್ನ ನೀನು ನಿರೀಕ್ಷೆ ಮಾಡ್ತಾ ಇದ್ದೀಯ, ನನ್ನಿಂದ ನೀನು ಈ ಜಗತ್ತಿನಲ್ಲಿ ಏನು ಮಾಡಲು ಬಯಸ್ತಾ ಇದೆಯಲ್ಲ ಅದನ್ನ ಮಾಡಲಿಕ್ಕೆ ನನಗೆ ಶಕ್ತಿ ಕೊಡು, ಮತ್ತು ನೀನ್ ಏನು ಬಯಸ್ತಿಯಲ್ಲ ಅದನ್ನ ತಿಳ್ಕೊಳಕ ನನಗೆ ಜ್ಞಾನ ಕೊಡು ಅಂತ ಅಂದಂಗ. ನನ್ನ ಮನಸ್ಸಿನಲ್ಲಿ, ನನ್ನ ಮೈಂಡ್ ಅಲ್ಲಿ ಅಥವಾ ನನ್ನ ತಲೆಯಲ್ಲಿ ಇರುವಂತ ಇಚ್ಛೆಗಳನ್ನಲ್ಲ, ದೇವರ ತಲೆಯಲ್ಲಿ ಇರುವಂತ ಇಚ್ಛೆಗಳು ಯಾರಿಗೋಸ್ಕರ? ನನಗೋಸ್ಕರ. ದೇವರ ತಲೆಯಲ್ಲಿ ಇರುವಂತ ಇಚ್ಛೆಗಳನ್ನ ಅವು ಯಾವ್ಯಾವು ನನಗೋಸ್ಕರ ಅವನು ಬಯಸ್ತಾನ, ಅವುಗಳನ್ನ ಮಾಡಲಿಕ್ಕೆ, ಅವುಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಜ್ಞಾನ, ಅವುಗಳನ್ನ ಕೆಲಸ ಮಾಡ್ಲಿಕ್ಕೆ ಶಕ್ತಿ, ಧೈರ್ಯ, ಆ ಕಾರ್ಯವನ್ನ ಎಸಗಲು ನಮಗೆ ಧೈರ್ಯ ಕೂಡ, ಆ ಶಕ್ತಿಯನ್ನ ಕೊಡು ಅನ್ನುವಂಥದ್ದು ಇವತ್ತು ನಮಗೆ ಬೇಕಾಗಿದೆ. 11ನೇ ಹೆಜ್ಜೆಯಲ್ಲಿ ಹೇಳೋದನ್ನ, ನಾನು ಬಯಸಿದ್ದು ಬೇಡ, ನಿನ್ನ ಮನಸ್ಸಿನಲ್ಲಿ ನನಗಾಗಿ ಏನದ ಅದನ್ನ ಕೊಡು, ಅದು ಏನಂತ ತಿಳ್ಕೊಳ್ಳುವಂತ ಶಕ್ತಿ ಕೊಡು. ಅದನ್ನ ನೀನು ಕೊಟ್ಟಿಯಪ್ಪ ಅಂದ್ರೆ ಅದನ್ನು ಸಮರ್ಥವಾಗಿ ನಾನು ನಿರ್ವಹಿಸಲು ಅಥವಾ ಸಮರ್ಥವಾಗಿ ಅದನ್ನು ನಿಭಾಯಿಸಲು ನನಗೆ ಶಕ್ತಿ ಕೊಡು ದೇವರೇ ಅಂತ ಕೇಳುದು 11ನೇ ಹೆಜ್ಜೆಯ ಪ್ರಮುಖ ಪಾತ್ರ, ಪ್ರಮುಖ ಅಂಶ ಅಂತ ಹೇಳಿ. ಪಾತ್ರ ಅನ್ನೋಕ್ಕಿಂತ ಪ್ರಮುಖ ಅಂಶ. ಮುಂದೇನಾಗ್ತದೆ ಓದಿ ಸರ್ ಪ್ಲೀಸ್. ಬೆಳಿಗ್ಗೆ ಆಗಮಿಸುವ ವೇಳೆಯ ಬಗ್ಗೆ ನಾವು ಯೋಚಿಸುತ್ತೇವೆ. ಆ ದಿನದ ನಮ್ಮ ಕಾರ್ಯಗಳನ್ನು ಉಪಯೋಗಕರ ಮತ್ತು ಉಪಯುಕ್ತವಾಗಿ ನೆರವೇರಿಸಲು ಸಾಧ್ಯವೋ ಅಥವಾ ಅಂತಹ ಕಾರ್ಯಗಳು ವಿಶೇಷ ತೊಂದರೆಗಳನ್ನು ನೀಡುವುದೇ ಎಂದು ಯೋಚಿಸುತ್ತೇವೆ. ನಿನ್ನೆ ಇನ್ನೂ ಇತ್ಯರ್ಥವಾಗದ ಅತಿ ಗಂಭೀರ ತೊಂದರೆಗಳು ಈ ದಿನವೂ ಮರೆಕಳಿಸುವುದನ್ನು ನಾವು ನೋಡಬಹುದು. ನಮ್ಮ ತತ್ಕ್ಷಣದ ಪ್ರೇರಣೆಯಿಂದಲೇ ಅವುಗಳಿಗೆ ನಿಶ್ಚಿತ ಪರಿಹಾರವನ್ನು ಕೇಳುವುದು ಮತ್ತು ನಾವು ಮೊದಲೇ ಯೋಚಿಸಿದಂತೆ ಇತರರಿಗೆ ಸಹಾಯ ಮಾಡುವ ಸಾಮರ್ಥ್ಯವನ್ನು ಕೇಳುವುದು. ಈ ರೀತಿಯಾಗಿ ನಾವು ದೇವರಲ್ಲಿ ನಮ್ಮ ಯೋಚನೆಯಂತೆಯೇ ಆಗಲು ಪ್ರಾರ್ಥಿಸುತ್ತೇವೆ. ಆದ್ದರಿಂದ ನಮ್ಮ ಬೇಡಿಕೆಗಳನ್ನು ಯೋಗ್ಯತೆ ಏನೆಂಬುದನ್ನು ಸರಿಯಾಗಿ ಯೋಚಿಸಬೇಕು. ಆದಾಗ್ಯೂ ನಿಶ್ಚಿತ ಬೇಡಿಕೆಗಳನ್ನು ಮಾಡುವಾಗ ಪ್ರತಿಯೊಂದಕ್ಕೂ ಈ ಅರ್ಹತೆಯನ್ನು ಸೇರಿಸಬಹುದು. ನಿನ್ನ ಚಿತ್ತದಂತೆಯೇ ನೆರವೇರಲಿ. ಅವನ ಇಚ್ಛೆಯ ಜ್ಞಾನವನ್ನು ಆ ದಿನದ ಅಂತ್ಯದವರೆಗೆ ಪಡೆಯಲು ಮತ್ತು ಅದನ್ನು ನೆರವೇರಿಸಲು ಆತನ ಕೃಪೆಯನ್ನು ನೀಡಲು ಬೇಡುವುದು. ಬೆಳಗ್ಗೆ ಆಗಮಿಸುವ ವೇಳೆ ನಾವು ಯೋಚಿಸ್ತೇವೆ, ಬೆಳಗ್ಗೆ ಬರುವಂತ ಟೈಮಲ್ಲಿ ಅಥವಾ ಬೆಳಕಾಗುವ ಮುಂದಾಗ ನಾವು ಬೈತೀವಿ. ಇನ್ ದ ಮಾರ್ನಿಂಗ್, ಬೆಳಗ್ಗೆ ಎದ್ದ ತಕ್ಷಣ ವಿ ಥಿಂಕ್ ಆಫ್ ಅವರ್ಸ್ ಟು ಕಮ್. ಏನು ಬೆಳಗಿನ ಎದ್ದ ನಂತರ ಏನು ಇಡೀ ದಿನ ಕಳಿಬೇಕಾಗಿರ್ತದ, ಇಡೀ ದಿನ ಬರಬೇಕಾಗಿರ್ತದೆ ನಮ್ಮ ಜೀವನದಲ್ಲಿ, ಆ ಇಡೀ ದಿನದ ಕಾರ್ಯಗಳನ್ನು ನಾವು ಯೋಚನೆ ಮಾಡ್ತೀವಿ ಫಸ್ಟ್. ಅವು ಎಷ್ಟು ಉಪಯೋಗಕ್ಕೆ ಬರ್ತಾವು, ಎಷ್ಟು ಉಪಯುಕ್ತಕವಾಗಿರ್ತಾವು,
ಅದನ್ನ ನಮ್ಮಿಂದ ನೆರವೇರಿಸಲು ಆಗ್ತದ ಅಥವಾ ಆ ಕಾರ್ಯವನ್ನ ನಮ್ಮಿಂದ ಮಾಡ್ಲಿಕ್ಕೆ ಆಗ್ತದ ಇಲ್ಲ ಅನ್ನುವಂಥದ್ದನ್ನ, ಅಥವಾ ಒಂದು ವೇಳೆ ನನಗೆ ಬಂದಂತ ಸಮಯದಲ್ಲಿ ಬಂದಂತ ಕೆಲಸಗಳನ್ನ ಯಾವ್ದಾದ್ರೂ ಒಂದು ಕಾರ್ಯಗಳನ್ನ ನಾನು ಮಾಡಿದ್ರೆ ಅವು ಯಾವ ವಿಷಯಗಳು ನಮ್ಗೆ ತೊಂದರೆ ಕೊಡ್ತಾವ ಏನು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡ್ತೀವಿ. ಪ್ರತಿದಿನ ಒಂದೇ ತರ ಇರುವುದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇಡೀ ದಿನ ಕಳಿಬೇಕಾಗಿರ್ತದೆ. ಇಡೀ ದಿನ ಯಾವ್ಯಾವ ಕೆಲಸಗಳು ಬರ್ತಾವೆ, ಯಾವ್ಯಾವ ಕಷ್ಟಗಳು ಬರ್ತಾವೆ, ಯಾವ್ಯಾವ ಸಂತೋಷಗಳು ಬರ್ತಾವೆ, ಯಾವ್ಯಾವ ಏನೇನು ಮಾಡ್ಬೇಕಾಗಿರ್ತದೆ, ಅವೆಲ್ಲದರ ಬಗ್ಗೆ ಯೋಚನೆ ಮಾಡ್ತೀವಿ. ಅದರಿಂದ ಯಾವ್ದಾರ ಒಂದು ಕೆಲಸದಿಂದ ನಮ್ಗೇನಾದ್ರೂ ತೊಂದರೆ ಆಗ್ತದ ಏನು ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡ್ತೀವಿ. ಅದರ ಜೊತೆಗೆ ನಿನ್ನೆ ಒಂದಿಷ್ಟು ಕೆಲಸಗಳನ್ನ ಮಾಡಿರ್ತೀವಿ, ನಿನ್ನೆ ದಿನ ಕಳೆದಿರ್ತೀವಿ, ಅಲ್ಲಿ ಕೂಡ ಕೆಲವೊಂದಿಷ್ಟು ವಿಷಯಗಳು ಕಂಪ್ಲೀಟ್ ಆಗಿರುದಿಲ್ಲ, ಇತ್ಯರ್ಥ ಆಗಿರುದಿಲ್ಲ. ಅದರ ಜೊತೆಗೆ ಒಂದಿಷ್ಟು ಗಂಭೀರವಾದ ತೊಂದರೆಗಳನ್ನು ಬಂದಿರ್ತಾವೆ. ಅವು ಕೂಡ ಮತ್ತೆ ಕಂಟಿನ್ಯೂ ಆಗೋದನ್ನ ನಾವು ನೋಡಬಹುದು. ನಿನ್ನೆ ಇದ್ದಂತ ಕಷ್ಟ ಅನ್ಕೋಬಹುದು, ನಿನ್ನೆ ಇದ್ದಂತ ಕೆಲವು ಬೇಡವಾದ ಸನ್ನಿವೇಶಗಳು ಅನ್ಕೋಬಹುದು, ನಿನ್ನೆ ಬಂದಂತ ಕೆಲವೊಂದಿಷ್ಟು ಕ್ಲಿಷ್ಟಕರ ಸನ್ನಿವೇಶಗಳಂತನೂ ಕೂಡ ಅನ್ಕೋಬಹುದು. ಅವು ಕೂಡ ಇವತ್ತು ಕಂಟಿನ್ಯೂ ಆಗಬಹುದು. ನಿನ್ನೆ ಮುಗಿದದ ಎಲ್ಲ ಸಮಸ್ಯೆಗಳು ಮುಗಿದವಂತಲ್ಲ, ಕೆಲವೊಂದು ಸಮಸ್ಯೆಗಳು ಎಷ್ಟೋ ವರ್ಷಗಳ ತನಕ ನಡೀತಾವ, ಎಷ್ಟೋ ವರ್ಷಗಳ ತನಕ ಹೋಗ್ತಾವ ಅಂತ ತೊಂದರೆಗಳು. ಆ ದಿನ ಕೂಡ ಅದು ಮರುಕಳಿಸೋದು ನೋಡಬಹುದು. ಸೊ ನಾವು ತತ್ಕ್ಷಣ ನಮಗೊಂದು ಪ್ರೇರಣೆ ಸಿಗ್ತದೆ, ಅವುಗಳಿಗೆ ನಿಶ್ಚಿತವಾದ ಒಂದು ಪರಿಹಾರವನ್ನು ನಾವು ಕೇಳ್ತೀವಿ. ನಾವು ಮೊದಲೇ ದೇವರಿಗೆ ಯೋಚಿಸಿದಂತೆ ಇತರರಿಗೆ ಸಹಾಯ ಮಾಡುವುದನ್ನ ಸಾಮರ್ಥ್ಯವನ್ನು ದೇವರಲ್ಲಿ ಕೇಳ್ಕೋಬೇಕು. ಎಂತ ಕಷ್ಟದ ಸಂದರ್ಭ ಬಂದರೂ ಕೂಡ ನನ್ನಿಂದ ಯಾರಿಗೆ ತೊಂದರೆ ಆಗಬಾರ್ದು, ನನ್ನಿಂದ ಇನ್ನಷ್ಟು ಎಷ್ಟು ಸಹಾಯ ಆಗ್ತದೋ ಅಷ್ಟು ಸಹಾಯ ಮಾಡ್ಲಿಕ್ಕೆ ನಾವು ಕೇಳ್ತೀವಿ, ಅದಕ್ಕೆ ಸಾಮರ್ಥ್ಯ ಕೊಡು ಅಂತ ಕೇಳ್ತೀವಿ. ಅದ್ರ ಜೊತೆಗೆ ನಾವು ಅಲ್ಲಿ ಪ್ರಾರ್ಥಿಸುತ್ತೀವಿ ದೇವರ ಹತ್ರ. ನಮ್ಮ ಯೋಚನೆಯಂತೆ ಆಗಲು ನಾವು ಪ್ರಾರ್ಥಿಸ್ತೀವಿ, ಇಲ್ಲ ಅಂತ ಹೇಳಂಗಿಲ್ಲ. ದೇವರ ಹಿಂಗ ಅನ್ಕೊಂಡಿನಿ, ಇದು ನನ್ನಂಗ ಆಗುವಂತೆ ಪ್ರಾರ್ಥಿಸ್ತೀವಿ, ಬ್ಯಾಡ ಅನ್ನಂಗಿಲ್ಲ. ಮಾಡು ಅಂತಾರ ಅವ್ರು, ಪ್ರಾರ್ಥನೆ ಮಾಡ್ರಿ, ನಿಮಗಾಗಿ ನೀವು ಪ್ರಾರ್ಥನೆ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಅದ್ರ ಜೊತೆಗೆ ನಿಶ್ಚಿತವಾಗಿ ಇರುವಂತ ಅಥವಾ ನಿಶ್ಚಿತವಾಗಿ ನಮಗೆ ಬೇಕೇ ಬೇಕು ಅನ್ನುವಂತ ಬೇಡಿಕೆಗಳನ್ನು ಇಡು ಮುಂದಾಗ ಒಂದು ಶಬ್ದವನ್ನ ಸೇರಿಸ್ರಿ, ಒಂದು ಅರ್ಹತೆಯನ್ನ ಸೇರಿಸ್ರಿ, ಅಥವಾ ಒಂದು ಸೆಂಟೆನ್ಸ್ ಅನ್ನ ಸೇರಿಸ್ರಿ ಅಂತ ಹೇಳ್ತಾರ, ಒಂದು ವಾಕ್ಯವನ್ನ ಸೇರಿಸ್ರಿ. ನನ್ನ ಬಯಕೆ ಇದಾಗಿದೆ, ನನಗ ಇದು ಬೇಕು ಅಂತ ಹೇಳ್ಕೋತೀನಿ ನಾನು, ಆದರೆ ನಿನ್ನ ಚಿತ್ತದಂತೆ ನೆರವೇರಲಿ. ನಾನು ಬಯಸ್ತೀನಿ, ಬೇಕಾದ್ ಬಯಸ್ತೀನಿ ಈ ಜಗತ್ತಿನಾಗ, ಆದ್ರೆ ನಿನ್ನ ಏನು ಚಿತ್ತ ಅದ, ನಿನ್ನ ಏನು ವಿಲ್ ಇದೆ, ನಿನ್ನ ಏನು ಇಚ್ಛೆ ಇದೆ ಅದು ನೆರವೇರಲಿ ಅಂತ ಹೇಳಿ ಅದ್ರ ಜೊತೆಗೆ ಇದನ್ನ ಸೇರಿಸ್ರಿ ಅಂತ ಹೇಳ್ತಾರ. ಅದ್ಯಾಗ್ಯೂ ಅಂತ ಹೇಳ್ತಾರ. ಅದ್ಯಾಗ್ಯೂ ನಿಶ್ಚಿತ ಬೇಡಿಕೆಗಳನ್ನು ಮಾಡುವಾಗ ಪ್ರತಿಯೊಂದಕ್ಕೂ ಈ ಅರ್ಹತೆಯನ್ನು ಸೇರಿಸಬಹುದು. ಏನು? ನಿನ್ನ ಚಿತ್ತದಂತೆಯೇ ನೆರವೇರಲಿ, ನಿನ್ನ ಇಚ್ಛೆ ಜ್ಞಾನವನ್ನು ಆ ದಿನದ ಅಂತ್ಯದವರೆಗೆ ಪಡೆಯಲು ಮತ್ತು ಅದನ್ನು ನೆರವೇರಿಸಲು ಆತನ ಕೃಪೆಗಾಗಿ ನಾವು ಬೇಡ್ತೇವೆ. ಇಲ್ಲಿ ಕೂಡ ಒಂದು ದಿನದ ಬಗ್ಗೆ ಮಾತಾಡ್ತಾನ, ಆ ದಿನದ ಕೊನೆಯವರೆಗೆ, ಆ ದಿನದ ಅಂತ್ಯದವರೆಗೆ ಅಂತ ಮಾತಾಡ್ತಾನ. ಬರಿಬೇಕಾದ್ರೂ ಕೂಡ ಎಷ್ಟು ಯೋಚಿಸಿ ಬರ್ದಾರ ನೋಡ್ರಿ. ಜೀವನ ಪೂರ್ತಿ ಅನ್ನಂಗಿಲ್ಲ, ಜೀವನದ ಕೊನೆಯ ದಿನ ತನಕ ಅನ್ನಂಗಿಲ್ಲ. ಬಿಕಾಸ್ ಅಲ್ಲಿ ಯಾವ್ದು ಕೊನೆ ದಿನ ಅಂತ ಯಾರಿಗೂ ಗುರ್ತೂ ಇಲ್ಲ. ನಮ್ಮ ಕೊನೆ ದಿನ ಅಂತ ಯಾರಿಗೂ ಗುರ್ತಿಲ್ಲ, ನಮ್ಗ ಗುರ್ತಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಅವನ ಇಚ್ಛೆ ಜ್ಞಾನವನ್ನು ಆ ದಿನದ ಅಂತ್ಯದವರೆಗೆ, ಆ ದಿನದ ಕೊನೆಯ ತನಕ ಅಂತ್ಯದವರೆಗೆ ಪಡೆಯಲು ಮತ್ತು ಅದನ್ನು ನೆರವೇರಿಸಲು ನಮಗ ಅವನ ಕೃಪೆ ಬೇಕಾಗ್ತದೆ. ಬಹಳ ಚಂದ ಬರೀತಾರೆ ಇಂಗ್ಲಿಷ್ನಾಗ. ಹೀಸ್ ವಿಲ್ ದಟ್ ವಿ ಕ್ಯಾನ್ ಹ್ಯಾವ್ ಫಾರ್ ದಟ್ ಡೇ. ಅವತ್ತಿನ ಪರ್ಟಿಕ್ಯುಲರ್ ಆಗಿ ಅವತ್ತಿನ ದಿನಕ್ಕೆ ಮಾತ್ರ ಈಸ್ ವಿಲ್, ದೇವರ ಇಚ್ಛೆ ಏನದ ಅದನ್ನ ನಾವು ಪಡಿಲಿಕ್ಕೆ ಆ ದಿನಕ್ಕೆ ಮಾತ್ರ ನಾವು ಪಡಿಲಿಕ್ಕೆ ಇಷ್ಟಪಡ್ತೇವೆ. ಅಂಡ್ ದಟ್ ವಿ ಬಿ ಗಿವನ್ ದ ಗ್ರೇಸ್ ಬೈ ವಿಚ್ ವಿ ಮೇ ಕ್ಯಾರಿ ಇಟ್ ಔಟ್. ಇದನ್ನ ಏನು ಕೊಟ್ಟಿ ಇವತ್ತಿನ ದಿನಕ್ಕ, ಇವತ್ತಿನ ಕೊನೆಯದು, ಇವತ್ತೇನ ರಾತ್ರಿ ಮಲಗೋ ತನಕ ನಮಗ ಕೊಟ್ಟಿ ಅಲ್ಲ, ಅದು ಗ್ಯಾರಂಟಿ ಇಲ್ಲ, ಮಲಗ್ತೀವಿಲ್ಲ ಯಾರಿಗೂ. ಏನು ಕೊಟ್ಟಿ ಅದನ್ನ ನೆರವೇರಿಸ್ಲಿಕ್ಕೆ ಒಂದು ಕೃಪೆಯನ್ನು ಕೊಡು, ಆ ಕೆಲಸವನ್ನು ಮಾಡ್ಲಿಕ್ಕೆ ಕೃಪೆ ಕೊಡು. ನೀನು ಕೊಟ್ಟಿದಂತ ಕೆಲಸವನ್ನ ಮಾಡ್ಲಿಕ್ಕೆ ನಮಗೆ ಶಕ್ತಿ ಕೊಡು, ನಮಗೆ ಕೃಪೆ ಕೊಡು ಅಂತ ಹೇಳ್ತಾರೆ. ಅದಾದ ನಂತರ ಇನ್ನೊಂದು ತರ ಓದಬಹುದು ಸ್ನೇಹಿತರು, ಓದಿ ಸರ್ ಪ್ಲೀಸ್. ಆ ದಿನವು ಕಳೆಯುತ್ತಿದ್ದಂತೆ ಸ್ವಲ್ಪ ಕಾಲ ವಿರಾಮಿಸಿ ಪರಿಸ್ಥಿತಿಗಳನ್ನು ಎಲ್ಲೇ ಎದುರಿಸುವುದು ಮತ್ತು ಅವುಗಳಿಗೆ ಯಾವ ನಿರ್ಣಯಗಳನ್ನು ಮಾಡುವ ಯೋಚನೆ ಮಾಡುವುದು
ಮತ್ತು ಈ ಸಾಧಾರಣ ಕೋರಿಕೆಯನ್ನು ಅದಕ್ಕೆ ಸೇರಿಸಬಹುದು. ನನ್ನ ಚಿತ್ತದಂತೆಲ್ಲ ನಿನ್ನ ಚಿತ್ತದಂತೆಯೇ ನಡೆಯಲಿ. ಈ ವೇಳೆಯಲ್ಲಿ ನಮ್ಮ ಭಾವನಾತ್ಮಕ ಗಲಿಬಿಲಿ ಹೆಚ್ಚಾಗಿದೆ. ನಾವು ಓದುವ ಅಥವಾ ಧ್ಯಾನದ ಸಮಯದಲ್ಲಿ ನಮಗೆ ಇಷ್ಟವೆಂದು ತೋಚಿದ ಪ್ರಾರ್ಥನೆ ಅಥವಾ ಶ್ಲೋಕವನ್ನು ಪದೇ ಪದೇ ಹೇಳುತ್ತಿದ್ದಲ್ಲಿ ನಮ್ಮ ಸ್ಥಿಮಿತತೆಯನ್ನು ಕಾಪಾಡಿಕೊಳ್ಳಬಹುದು. ಇದೇ ರೀತಿಯಲ್ಲಿ ಆಗಿಂದಾಗೆ ನಾವು ಹೇಳುತ್ತಿದ್ದಲ್ಲಿ ನಮ್ಮ ಕೋಪ, ಭೀತಿ, ನಿರಾಶೆ ಅಥವಾ ವೈಮನಸ್ಯಗಳಿಂದ ಕಡಿದು ಹೋಗಿದಂತಹ ನಮ್ಮ ಮತ್ತು ದೇವರ ಸಂಬಂಧ ಕೂಡಿ ಬಂದು ನಮಗೆ ಬೇಕಾದ ಸಹಾಯವು ಸಿಕ್ಕಿ ನಾವು ಹುಡುಕುತ್ತಿರುವ ದೇವರ ಚಿತ್ತವು ನಮ್ಮ ಸ್ವಚಿತ್ತಕ್ಕಿಂತ ಈ ಒತ್ತಡಗಳನ್ನು ದೂರೀಕರಿಸಬಹುದು. ಇಂತಹ ಸಂದಿಗ್ಧ ಸಮಯಗಳಲ್ಲಿ ನಾವು ಪುನಃ ಯೋಚನೆ ಮಾಡಬೇಕಾದದ್ದು, ನಾವು ಸಮಾಧಿಸಲ್ಪಡಲು ಇಚ್ಛಿಸುವುದಕ್ಕಿಂತ ಅರಿತುಕೊಳ್ಳುವಂತೆ, ಪ್ರೀತಿಸಲ್ಪಡಲು ಇಚ್ಛಿಸುವುದಕ್ಕಿಂತ ಪ್ರೀತಿಸುವಂತೆ ಕರುಣಿಸು. ಈ ರೀತಿಯಾಗಿ ನಾವು 11ನೇ ಹೆಜ್ಜೆಯನ್ನು ಪಾಲಿಸುವುದರಲ್ಲಿ ಮಗ್ನರಾಗಿರುತ್ತೇವೆ. ಎಸ್. ದಿನ ಕಳೀತಿದ್ದಂತೆ ರಾತ್ರಿ ಮಲಗುವ ಸಮಯದಲ್ಲಿ, ದಿನ ಕಳೀತಂದ್ರೆ ರಾತ್ರಿ ಮಲಗುವಂತ ಅಥವಾ ಬೆಡ್ಗೆ ಹೋಗುವಂತ ಸಮಯದಲ್ಲಿ, ಹಾಸಿಗೆಗೆ ಹೋಗುವಂತ ಸಮಯದಲ್ಲಿ ಒಂದಿಷ್ಟು ಕಾಲ ಸುಮ್ಮನೆ ಕೂತ್ಕೊಂಡು ವಿರಾಮ ತಗೊಳ್ತೇವೆ. ಇವತ್ತಾದಂತ ಎಲ್ಲ ಪರಿಸ್ಥಿತಿಗಳನ್ನ ಎದುರಿಸಿದ್ದು ಹೇಗೆ ಯೋಚಿಸ್ತೀವಿ, ಅದರ ಬಗ್ಗೆ ಏನ್ ಮಾಡಿದೆ ಏನಿಲ್ಲ ಅಂತ ಹೇಳಿ, ಅವುಗಳಿಗೆ ಏನು ಮಾಡಬಹುದಿತ್ತು ಅಥವಾ ಏನು ಮಾಡಬೇಕು, ಅಥವಾ ಇವತ್ತು ಬ್ಯಾಲೆನ್ಸ್ ಉಳಿದಿದ್ರೆ ಅದು ನಾಳೆಗೆ ಅದೇ ಕಂಡೀಷನ್ ಅಥವಾ ಅದೇ ಸನ್ನಿವೇಶ ಬರ್ತದ ಅಂದ್ರೆ ನಾಳೆಗೆ ಅದಕ್ಕೆ ಏನು ನಿರ್ಣಯ ತಗೋಬೇಕು ಅನ್ನುವಂಥದ್ರ ಬಗ್ಗೆ ಯೋಚಿಸ್ಬೇಕು. ತಲೆ ಕೊಟ್ಟನ್ನು ದೇವರು ನಮಗೆ. ಇಲ್ಲಿ ಅದಕ್ಕೆ ಹೇಳ್ತಾರೆ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ನಾವು ಅನ್ಕೊಂತೀವಿ ಕೆಲವೊಮ್ಮೆ 3ನೇ ಹೆಜ್ಜೆ ಒಳಗೆ ಎಲ್ಲಾ ದೇವರಿಗೆ ಅರ್ಪಿಸಿ ಬಿಟ್ಟಿವಿ, ಅವನ್ ನೋಡ್ಕೋತಾನಂತ. ಅಲ್ಲ, ಇಲ್ಲಿ ಗುರ್ತಾಕೈತೆ ಅದ್ರದ್ದು. ನಮಗೆ ಭಗವಂತ ಮೆದುಳನ್ನ ಕೊಟ್ಟಾನ, ಈ ಭೂಮಿ ಮೇಲೆ ಯೋಚನೆ ಮಾಡುವಂತ ಶಕ್ತಿಯನ್ನ ಕೊಟ್ಟಾನ. ಅದನ್ನ ಯೋಚಿಸ್ರಿ ಅಂತ ಹೇಳ್ತಾರ ಅವ್ರು. ಯೋಚನೆ ಮಾಡಬೇಡ, ಎಲ್ಲಾ ದೇವ್ರ ಕೈ ಕೊಟ್ಟಿನಿ ಅಂತೇಳಿ ಸುಮ್ಮನೆ ಕುಂದ್ರಂಗಿಲ್ಲ. ಏನು ಮಾಡಬೇಕು, ಏನು ನಿರ್ಣಯಗಳನ್ನ ತಗೋಬೇಕು ಅನ್ನುವಂತ ಯೋಚನೆ ಮಾಡಬೇಕು. ಮತ್ತೆ ಈ ಯೋಚನೆಗೊಳಗೆ ಒಂದು ಸಾಧಾರಣ ಕೋರಿಕೆಯನ್ನು ನಾವು ಅದಕ್ಕೆ ಸೇರಿಸಬೇಕು ಅಂತ ಹೇಳ್ತಾರೆ. ನಮ್ಮ ನಿರ್ಣಯ ಏನೇ ಇರಲಿ, ನಮ್ಮ ಯೋಚನೆ ಏನೇ ಇರಲಿ, ಅದೆಲ್ಲದರ ಜೊತೆಗೆ ನಾವು ಸೇರಿಸ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ನಡೀಲಿ, ದೈ ವಿಲ್ ನಾಟ್ ಮೈನ್ ಬಿ ಡನ್. ಪದೇ ಪದೇ ಹೇಳ್ತಿರ್ತೀನಿ. ನಾನು ಯೋಚಿಸ್ತೀನಿ, ಬೇಕಾದ ನಾಳೆಗೆ ನಾನು 1 ಕೋಟಿ ರೂಪಾಯಿ ಬರ್ಬೇಕಂತ ಯೋಚಿಸ್ತೀನಿ, ನಾಳೆಗೆ ಒಂದು ಏನೋ ನ್ಯಾಯಾಲಯ ಕೇಸ್ ನನ್ನ ಕಡೆ ಆಗ್ಬೇಕು ಅನ್ಕೊಂತೀನಿ, ನಾಳೆಗೆ ನಾನು ನೋಡಿದ ಹುಡುಗಿ ಮದುವೆ ಆಗ್ಬೇಕು ಅನ್ಕೊಂತೀನಿ, ನಾಳೆಗೆ ಬಂದಂತ ಕಷ್ಟಗಳೆಲ್ಲ ಕಡಿಮೆ ಆಗ್ಬೇಕು ಅನ್ಕೊಂತೀನಿ. ನಾನು ಅನ್ಕೊಂತೀನಿ, ಬೇಕಾದ ಅನ್ಕೊಂತೀನಿ, ನಾನು ಬಯಸ್ತೀನಿ, ನಾನು ನಿರ್ಣಯ ಮಾಡ್ತೀನಿ. ಆದ್ರೆ ಚಿತ್ತ ಯಾರ್ದಿರಬೇಕು? ದೇವರ ಚಿತ್ತ ಇರಬೇಕು. ಕೊಡೋದು ಬಿಡೋದು ಅವನು. ಅದಕ್ಕೆ ಅವ್ರು ಏನ್ ಹೇಳ್ತಾರ, ಹಂಗ ಯೋಚನೆ ಅವ ದೇವರ ಹಂಗ ಯೋಚನೆ ಮಾಡೋ ಬದ್ಲಿ ನೀವು ಅದ್ರಾಗ ಸೇರಿಸ್ಬಿಡ್ರಿ. ದೇವರ ನಾನಕರ ಇಂಥದ್ದು ಬಯಸಿನಿ, ಕೊಡುದು ಬಿಡುದು ನಿನಗ್ ಬಿಟ್ಟಿದ್ದು, ಅಥವಾ ನಿನಗೇನ್ ಕೊಡ್ಬೇಕು ಅನಿಸ್ತದ ಅದನ್ನ ಕೊಡು. ನನ್ನ ಚಿತ್ತದ ಅಂತಲ್ಲ ನಿನ್ನ ಚಿತ್ತದಂತ ನೆರವೇರಿ. ಇಂಥ ಸಮಯದಲ್ಲಿ ನಾವು ಭಾವನಾತ್ಮಕವಾಗಿ ಗಲಿಬಿಲಿ ಆಗ್ತೀವಿ. ಸಿಗ್ಲಿಲ್ಲ ಅಂದ್ರೆ ಹೆಂಗ, ನಾನು ಬಯಸಿದ್ದಾಗ್ಲಿಲ್ಲ ಅಂದ್ರೆ ಹೆಂಗ, ದೇವ್ರಿಗೆ ಕೇಳಿನಿ ಅದ್ರ ಜೊತೆಗೆ ನಿನ್ನ ಇಚ್ಛೆ ಇದ್ದಂಗ ಆಗ್ಲಿ ಅಂತಂದ್ರ ದೇವ್ರು ಕೊಡ್ಲಿಲ್ಲ ಅಂದ್ರೆ ಹೆಂಗ, ಎಲ್ಲ ಯೋಚನೆ ಬರ್ತಾವ. ಅವಾಗ ನಾವು ಹೇಳ್ತಾರ, ನಾವು ಓದುವ ಅಥವಾ ಧ್ಯಾನದ ಸಮಯದಲ್ಲಿ ನಮಗೆ ಇಷ್ಟವೆಂದು ತೋಚಿದ, ಇದು ಬಹಳ ಇಂಪಾರ್ಟೆಂಟ್, ನಮಗೆ ಇಷ್ಟವೆಂದು ತೋಚಿದ ಪ್ರಾರ್ಥನೆ ಅಥವಾ ಶ್ಲೋಕಗಳನ್ನ ಪದೇ ಪದೇ ಹೇಳುತ್ತಿದ್ದಲ್ಲಿ ನಮ್ಮ ಸ್ಥಿಮಿತತೆಯನ್ನ ನಾವು ಕಾಪಾಡಿಕೊಳ್ಳಬಹುದು. ಇದು ತಲೆಯಾಗಿರ್ಬೇಕು ನಮ್ಗೆಲ್ಲರಿಗೆ. ಇಂಥದೇ ಪ್ರಾರ್ಥನೆ, ಇಂಥದೇ ವಾಕ್ಯ, ಇಂಥದೇ ದೇವರಿಗೆ ಹೇಳಬೇಕು, ಇಂಥದೇ ಫಾಲೋ ಮಾಡ್ಬೇಕಂತ ಏನಿಲ್ಲ. ನಮಗೆ ಇಷ್ಟ ಅನ್ನುವಂಥದ್ದು ಈ ನಾವು ಓದುವ ಸಮಯದಲ್ಲಾಗ್ಲಿ ಅಥವಾ ಈ ಧ್ಯಾನದ ಸಮಯದಲ್ಲಿ ಆಗ್ಲಿ ಈಗ ಹೇಳಿದ್ದನ್ನೇ ಮಾಡ್ಬೇಕಂತೇನಿಲ್ಲ. ಅದಕ್ಕೆ ಹೇಳ್ತೀವಿ ನಾವು, ಸಾಕಷ್ಟು ಪರಿಕರಗಳದಾವು, ಸಾಕಷ್ಟು ಸಾಹಿತ್ಯಗಳದಾವು, ಸಾಕಷ್ಟು ಲಿಟ್ರೇಚರ್ಗಳದಾವು. ನಿಮಗೆ ಯಾವ್ದು ಸರಿ ಅನಿಸ್ತದ ಅದನ್ನ ಮತ್ತೆ ಬಂತಿಲ್ಲ, ಅದ ನಿಮಗೆ ಯಾವ್ದು ಇಷ್ಟ ಅನಿಸ್ತದ ಆ ಪ್ರಾರ್ಥನೆ ಅಥವಾ ಶ್ಲೋಕಗಳನ್ನ ಪದೇ ಪದೇ ನೀವು ಹೇಳುತ್ತಿದ್ದಲ್ಲಿ ನಿಮ್ಮ ಸ್ಥಿಮಿತತೆಯನ್ನ ನೀವು ಕಾಪಾಡಿಕೊಳ್ಳಬಹುದು. ಇದೇ ರೀತಿ ನಾವು ಆಗಿಂದಾಗಿ ಹೇಳುತ್ತಿದ್ದಲ್ಲಿ ನಮ್ಮಲ್ಲಿ ಕೋಪ, ಭೀತಿ, ನಿರಾಶೆ, ವೈಮನಸ್ಸು ಕಡಿದು ಹೋಗುವಂತ ಇವೆಲ್ಲವೂ ಕಡಿದು ಹೋಗ್ತಾವ್. ನಮ್ಮಲ್ಲಿರುವಂತ ಕೋಪ, ಭೀತಿ ಅಥವಾ ಆತಂಕ ಅನ್ಬಹುದು, ಭೀತಿ ಅಥವಾ ಆತಂಕ, ಭಯ, ಹೆದರಿಕೆ ಅನ್ಬಹುದು, ನಿರಾಶೆ ಅಥವಾ ವೈಮನಸ್ಸು,
ಇವೆಲ್ಲವೂ ಕಡಿದು ಹೋಗ್ತದೆ. ದೇವರ ಸಂಬಂಧ ನಮಗೆ ಹೇಗೆ ಬೇಕು ಹಂಗೆ ಸಿಗ್ತದೆ. ನಾವು ಹುಡುಕುತ್ತಿರುವ ದೇವರ ಚಿತ್ತ ನಮ್ಮ ಸ್ವಂತ ಚಿತ್ತ ಸ್ವಚಿತ್ತ ಏನದ ಅವುಗಳನ್ನ ಅಥವಾ ನಮ್ಮ ಸ್ವಚಿತ್ತಕ್ಕಿಂತ ದೇವರ ಚಿತ್ತ ನಮ್ಮಲ್ಲಿ ಬಂದು ನಮ್ಮ ಸ್ವಚಿತ್ತತೆಯನ್ನ ನಮ್ಮ ಒತ್ತಡವನ್ನ ಅದು ದೂರ ಮಾಡ್ತದೆ. ಸೊ ಇಂಥ ಸಂದಿಗ್ಧ ಸಮಯಗಳಲ್ಲಿ ನಾವು ಪುನಃ ಏನು ಯೋಚನೆ ಮಾಡಬೇಕು ಅಂತಂದ್ರೆ, ನೆನಪು ಮಾಡ್ಕೋಬೇಕು ಅಂತಂದ್ರೆ, ನಾವು ಇವತ್ತು ಏನಾಗಿವೆ ಅಂದ್ರೆ ನಮಗೆ ಯಾರು ಸಮಾಧಾನ ಮಾಡ್ಬೇಕಾಗಿಲ್ಲ, ನಾವು ಇನ್ನೊಬ್ಬರಿಗೆ ಸಮಾಧಾನ ಮಾಡುವಂಗ ಆಗ್ಬೇಕು. ನಾವು ಇವತ್ತು ನಮ್ಮನ್ನ ಯಾರು ಪ್ರೀತಿಸ್ತಾರ ಬಿಡ್ತಾರೋ ಗೊತ್ತಿಲ್ಲ, ನಾವು ಇನ್ನೊಬ್ಬರನ್ನ ಪ್ರೀತಿಸ್ಲಿಕ್ಕೆ ನಮಗೆ ಶಕ್ತಿ ಕೊಡು ಅನ್ನುವಂಥದ್ದು, ಅದನ್ನ ನಾವು ಇಚ್ಛೆ ಪಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ನಾವು ಈ ರೀತಿಯಾಗಿ ಇವತ್ತು 11ನೇ ಹೆಜ್ಜೆಯನ್ನ ಪಾಲಿಸೋದ್ರಲ್ಲಿ ಮಗ್ನರಾಗಬೇಕು ಅಂತ ಹೇಳ್ತಾರೆ. ನಾವು ಅರ್ಥ ಮಾಡ್ಕೋಬೇಕು, ಇವತ್ತು ನಮಗೆ ಯಾರು ಕರುಣೆ ತೋರಿಸ್ಬೇಕಾಗಿಲ್ಲ, ನಮಗೆ ಯಾರು ಕ್ಷಮೆ ಕೊಡ್ಬೇಕಾಗಿಲ್ಲ, ಯಾರು ನಮ್ಮನ್ನ ಪ್ರೀತಿಸ್ಬೇಕು. ನಾವು ಮಾಡ್ತೀವಿ, ಎಲ್ಲರನ್ನು ನಾವು ಪ್ರೀತಿ ಮಾಡ್ತೀವಿ, ನಾವು ಸಮಾಧಾನ ಮಾಡ್ತೀವಿ, ನಾವು ಕ್ಷಮಿಸ್ತೀವಿ, ನಾವು ಅವ್ರಿಗೆ ಒಳ್ಳೇದು ಮಾಡ್ತೀವಿ, ನಮ್ಮಿಂದ ಆಕಲ್ಲಿ ಅನ್ನುವಂಥದ್ದನ್ನ ನಾವು ತಲೆಯಾಗಿ ಇಟ್ಕೊಂಡಾಗ ಇದು ಬಹಳ ಸರಳವಾಗಿ ಹೋಗ್ತದ. ನಮಗೇನು ಸಿಗಬೇಕು ಅದೆಲ್ಲವೂ ಸಿಗ್ತದ. ಏನು ಕೊಡ್ಬೇಕಾಗಿತ್ತು ಅವನ ಇಚ್ಛೆ ಇಲ್ಲ, ಅವ್ನು ಏನು ಕೊಡ್ಬೇಕಾಗಿತ್ತು ಅದೆಲ್ಲವೂ ಕೊಟ್ಟ. ಲೇಟ್ ಆದ್ರೂ ಕೊಡ್ತಾನ, ಲೇಟ್ ಆಗ್ಲಿಲ್ಲ ಅಂದ್ರೂ ಕೊಡ್ತಾನ. ನಾವು ಬಯಸಿದ್ದು ನಮ್ಗೇನು ಸಿಗಬೇಕಾಗಿರ್ತೈತಿ ಈ ಜಗತ್ತಿನಲ್ಲಿ ಅದು ಸಿಗ್ತದ. ಅಲ್ಲಿ ನಮ್ ಕಡೆ ಹೇಳ್ತಿರ್ತಾರೆ, ಕಾಲ್ ಸೆ ಪೆಹ್ಲೆ ನಸೀಬ್ ಸೆ ಜಾದಾ ಕಿಸಿ ಕೋ ಕುಚ್ ನಹಿ ಮಿಲ್ತಾ ಅಂತ ಹೇಳ್ತಾರೆ. ಸಮಯಕ್ಕಿಂತ ಮೊದಲು ನಮ್ಮ ಹಣೆ ಬರದಲ್ಲಿ ಇದ್ದಿದ್ದಕ್ಕಿಂತ ಹೆಚ್ಚಿಗೆ ಏನೂ ಈ ಜಗತ್ತಿನಲ್ಲಿ ಸಿಗುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಿಂಗಾಗಿ ನಾವು ಏನು ತಲೆಯಾಗಿ ತಗೋಬೇಕಂದ್ರೆ, ದೇವರ ನಿನ್ನ ಚಿತ್ತ ಏನದ ಅದು ನಮಗ ಕರುಣಿಸು ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಇಲ್ಲಿ ನಿಲ್ಸೋಣ ಸ್ನೇಹಿತರೆ. ಮತ್ತೆ ನಾಳೆಗೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಅವಕಾಶ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೂ ನನ್ನ ಜೊತೆ ಓದಿದಂತ ಪ್ರಶಾಂತ ಧಾಮದ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಹಾಗೂ ನಮ್ಮ ಚೇರ್ಪರ್ಸನ್ ಮಾರ್ಕ್ ಸರ್ಗೂ ಕೂಡ ಧನ್ಯವಾದಗಳು. ಆಲಿಸಿದ ತಮಗೆ